ಆಧ್ಯಾತ್ಮದ ಬಗ್ಗೆ ಏನಾದ್ರೂ ತಾವು ಮಾತಾಡಬಹುದು. ನನಗೆ ಆಧ್ಯಾತ್ಮದ ದೊಡ್ಡ ಅನುಭೂತಿ ಏನು ಇಲ್ಲ. ಕೈಲಾಸ ಯಾತ್ರೆಗೆ 4 ಬಾರಿ ಹೋಗಿ ಬಂದಿದ್ದೆ. ಮೊದಲ ಬಾರಿ ಹೋಗಿ ಬಂದಾಗ 97ನೇ ಇಸ್ವಿಯಲ್ಲಿ 1997ನೇ ಇಸ್ವಿನಲ್ಲಿ ಪದ್ಮವಿಭೂಷಣ ಸೋನಲ್ ಮಾನ್ ಸಿಂಗ್ ಅವರು ನನ್ನ ಸಂದರ್ಶನವನ್ನ ಡೆಲ್ಲಿ ದೂರದರ್ಶನಕ್ಕೆ ಮಾಡಿದ್ರು. ಅದು ಈಗಲೂ ಕೂಡ ಇಂಟರ್ನ್ಯಾಷನಲ್ ದೂರದರ್ಶನ್ ಚಾನೆಲ್ ಅಲ್ಲಿ ಹಾಕ್ತಾ ಇರ್ತಾರೆ. ಅವರು ಎಲ್ಲಾ ಕಠಿಣವಾದ ರಸ್ತೆ ಇತ್ಯಾದಿಗಳನ್ನೆಲ್ಲ ಕೇಳಿದ ಮೇಲೆ, ಗೋಪಿನಾಥ್ ಅವರೇ ನಿಮ್ಮ ಆಧ್ಯಾತ್ಮಿಕ ಅನುಭೂತಿ ಏನು ಹೇಳಿ ಕೇಳಿದ್ರು. ನಾನು ಹೇಳಿದೆ, ನನಗೆ ಆಧ್ಯಾತ್ಮಿಕ ಅನುಭೂತಿ ಅಂತ ಎಂಥದ್ದು ನನಗನ್ನಿಸ್ಲಿಲ್ಲ, ಆದ್ರೆ ನನಗನ್ಸಿದ್ದನ್ನ ನಿಮ್ಮ ಮುಂದೆ ಇಡ್ತೀನಿ. ಏನದು? ನಾನು ನಾಯಕನಾಗಿ ಹೋದೆ. ಭಾರತ ಸರ್ಕಾರದ ಪರವಾಗಿ ನಾಯಕನಾಗಿ ವಿದೇಶಾಂಗ ಸಚಿವಾಲಯ ನನ್ನ ಆಯ್ಕೆ ಮಾಡಿತು. ಆದ್ರಿಂದ 54 ಜನಗಳನ್ನ ಅವರ ಜವಾಬ್ದಾರಿಯನ್ನು ಹೊತ್ತು ಕರೆದುಕೊಂಡು ಹೋಗಿ ವಾಪಸ್ ಕರೆದುಕೊಂಡು ಬರೋದು ನನ್ನ ಜವಾಬ್ದಾರಿ ಇತ್ತು. ಮೊದಲ ದಿವಸ ನಾವು ಟ್ರೈನ್ ನಲ್ಲಿ ಹೋಗ್ಬೇಕಾಗಿತ್ತು. ದೆಹಲಿಯಿಂದ ಎಲ್ಲರೂ 54 ಜನ ಹತ್ತಿದ್ರು. ಯಾರ್ದು ಸಾಮಾನು ಬಿಟ್ಬಿಟ್ಟು, ಆದ್ರಿಂದ ತರ್ತೀನಿ ಅಂತ ಹೇಳಿ ಅವ್ರ ಜೊತೆ ನಾನು ಹೋಗ್ಬೇಕಾಗಿತ್ತು. ನೀವು ಒಳಗಡೆ ಉಳಿದಿ, ನಾನ್ ತರ್ತೀನಿ ಅಂತ ಹೇಳಿ ನಾನು ಹೋದೆ. ಟ್ರೈನ್ ಹೊರಟು ಬಿಡ್ತು. ಸರಿ, ಸಾಮಾನು ಬಿಟ್ಟೋಯ್ತು, ಟ್ರೈನು ಹೊರಟೋಯ್ತು ಅಂತ ಹೇಳಿ ನಾನು ಬಹಳ ಬೇಗ ಹೋಗಿ ಆ ಒಂದು ಬೋಗಿಯ ಕಂಬಕ್ಕೆ, ಆ ಕಬ್ಬಿಣದ ಕಂಬ ಏನಿರುತ್ತೆ ಅದಕ್ಕೆ ನೇತಾಡ್ಕೊಂಡೆ. ಕಾಲಿಗೆಲ್ಲ ಏಟಾಯ್ತು. ಮೇಲೆಗೆ ಹತ್ತದೆ. ನಾನು ಮೇಲೆ ಹತ್ತದ ಮೇಲೆ ಅದು ನನ್ನ ಕಂಪಾರ್ಟ್ಮೆಂಟ್ ಅಲ್ಲ. ಬಾಕಿ ಇದ್ದವರು ನೀರು ಕುಡಿಸಿದ್ರು, ಸಮಾಧಾನ ಮಾಡಿದ್ರು. ಸುಮಾರು 45 ನಿಮಿಷಗಳ ನಂತರ ಗಾಜಿಯಾಬಾದ್ ಬಂತು. ಆಗ ನಮ್ಮವರೆಲ್ಲ ಓಡಿ ಬಂದು ಹುಡುಕಲು ಶುರು ಮಾಡಿದ್ರು. ನಾನು ಹೋದೆ. ನಾನು 2 ದಿವಸಗಳ ಕಾಲ ಬಹಳ ತೊಂದರೆ ಆಯ್ತು. ಶೂಸ್ ಹಾಕೊಂಡು ಬೆಟ್ಟ ಹತ್ತಬೇಕು, ಹವಾಯಿ ಚಪ್ಪಲಿ ಹಾಕೊಂಡು ಹತ್ತಬೇಕು. ಹಾಗೆ ಹತ್ತಲಿಕ್ಕೆ ಪ್ರಾರಂಭ ಮಾಡಿ ನಾನು ಪೂರ್ತಿ ಕೈಲಾಸ ಯಾತ್ರೆಯನ್ನ ಮುಗಿಸಿ ನಂತರ ಶೂಸ್ ಹಾಕೊಂಡು ಹೋದೆ. ವಾಪಸ್ ಬರುವ ತನಕ ನಾನು ಯಾವುದೋ ಒಂದು ಅನುಭೂತಿವಾದ ಲೋಕದಲ್ಲಿದ್ದೆ. ಆಗ ನಿಮ್ಮ ಆಧ್ಯಾತ್ಮಿಕ ಅನುಭೂತಿ ಅಂತಂದ್ರೆ ಏನು? ಮೆಡಿಟೇಷನ್ ಮಾಡಿ, ನೀವು ಧ್ಯಾನ ಮಾಡಿ. ಧ್ಯಾನದಲ್ಲಿ ನಾವು ಕುಳಿತಾಗ ಅನೇಕ ತೊಂದರೆಗಳು ಮನಸ್ಸಿಗೆ ನುಗ್ಗಿ 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 ಬರುತ್ತೆ. ಬಲವಂತವಾಗಿ ಅದನ್ನು ತಡೆ ಹಿಡಿಯುವ ಪ್ರಯತ್ನ ಮಾಡ್ತಾರೆ. ಅದನ್ನೇ ನಾವು ಧ್ಯಾನ ಅಂತೀವಿ. ಋಷಿ ಮನುಷ್ಯಗಳು ಯಾವ ತೊಂದರೆ ಇದ್ದಾಗೆ ಒಂದೇ ಮನಸ್ಸನ್ನ ಏಕ ರೀತಿಯಲ್ಲಿ ದೇವರಲ್ಲಿ ನೆಟ್ಟು ಪ್ರಾರ್ಥನೆ ಮಾಡ್ತಾರೆ. ಅದು ನಿಜವಾದ ಧ್ಯಾನ. ಹುಲುಮಾನವರಿಗೆ ನಮಗೆ ಧ್ಯಾನ ಅಂತಂದ್ರೆ ಕಷ್ಟ. ಆದ್ರೆ ಸೋನಲ್ ಮಾನ್ ಸಿಂಗ್ ಅವರೇ, ಒಂದೇ ಒಂದು ನನಗೆ ಅನುಭವ. ಕಾಲಿಗೆ ಏಟಾಗಿದೆ, ಕಾಲು ನೋತಾ ಇದೆ, ಅದಕ್ಕೆ ಪಟ್ಟಿ ಕಟ್ಟಿದ್ದೀನಿ, ಎಲ್ಲ ಕಟ್ಟಿದ್ದೀನಿ, ನಡೀತಾ ಇದ್ದೀನಿ. ನನಗೆ ಕಾಲನ ಕಡೆ ಗಮನ ಬರಲಿಲ್ಲ. ನನ್ನ ಮನಸ್ಸಿನಲ್ಲಿ ನೇರವಾಗಿ ನೆಟ್ಟಿತ್ತು, ಕೈಲಾಸಕ್ಕೆ ಹೋಗ್ಬೇಕು, ಕೈಲಾಸಕ್ಕೆ ಹೋಗ್ಬೇಕು, ಕೈಲಾಸಕ್ಕೆ ಹೋಗ್ಬೇಕು. ಆ ಕೈಲಾಸ ಒಂದು ಬಿಟ್ರೆ ನನ್ನ ಮನಸ್ಸಿನಲ್ಲಿ ಏನೂ ಇರಲಿಲ್ಲ. ಇದನ್ನ ನೀವು ಒಂದು ವೇಳೆ ಆಧ್ಯಾತ್ಮಿಕ ಅನುಭೂತಿ ಕರೆದ್ರೆ ನಾನು ಒಪ್ಕೊಳ್ಳಿಕ್ಕೆ ತಯಾರಾಗಿದ್ದೆ. ಈ ಆಧ್ಯಾತ್ಮಿಕ ಅನುಭೂತಿ ಎಲ್ಲಾಗ್ಬೇಕು? ನಮ್ಮ ಬದುಕಿನಲ್ಲಾಗ್ಬೇಕು. ನಮ್ಮ ಬದುಕು ಹೇಗೆ? ಕಡಿಜಾರಿ ಬೀಳುವುದು, ತಡವಿಕೊಂಡೇಳುವುದು, ಕಡುಬ ನುಂಗುವುದು, ಕಹಿಮದ್ದು ಕುಡಿಯುವುದು, ದುಡುಕಿ ಮದಿ ತಪ್ಪುವುದು, ತಪ್ಪ ನೊಪ್ಪೆನ್ನುವುದು, ಬದುಕೆಂಬುದು ತಾನೇ ಮಂಕುತಿಮ್ಮ ಅಂತ ಹೇಳಿ DVG ಅವರು ಹೇಳಿದ್ರು. ಇಂತಹ ಬದುಕಿನ ಒಳತೋಟಿಗಳ ನಡುವೆ ನಾವು ಬದುಕನ್ನ ಸಾರ್ಥಕತೆ ಮಾಡ್ಕೊಳ್ಬೇಕು. ಧರ್ಮ ಮಾರ್ಗದಲ್ಲಿ ನಾವು ನಡಿಬೇಕು ಅಂತ ಹೇಳಿ ನಾವು ಯೋಚನೆ ಮಾಡ್ತೇವೆ. ಎಲ್ಲ ತತ್ವಗಳು ಸಹ ಧರ್ಮ ಮಾರ್ಗದಲ್ಲಿ ನಡೆಯುವುದರ ಬಗ್ಗೆ ಹೇಳುತ್ತೆ. ಆದ್ರೆ ಇಲ್ಲಿ ನಾವು ಏನ್ ಮಾಡ್ತಾ ಇದ್ವಿ ಬದುಕಿನಲ್ಲಿ? ಧರ್ಮ ಮಾರ್ಗ ಯಾವುದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ಧರ್ಮ ಮಾರ್ಗ ಯಾವುದು ಅನ್ನೋದನ್ನ ತಿಳ್ಕೊಳ್ಳುವ ಒಂದು ಸಣ್ಣ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ.
ಈ ಸಣ್ಣ ಪ್ರಯತ್ನ ಏನು ಅನ್ನೋದನ್ನ ಧರ್ಮಕ್ಕೆ ಮಾತ್ರ ಇವತ್ತು ಸೀಮಿತಿ ಮಾಡಿಕೊಂಡು ಮಾತಾಡೋ ಪ್ರಯತ್ನ. ಶಂಕರಾಚಾರ್ಯರು ಆಹಾರದ ಬಗ್ಗೆ ಹೇಳುತ್ತಾರೆ. ಆಹಾರದ ಬಗ್ಗೆ ಹೇಳೋ ಮುಂಚೆ ತೈತ್ರಿಯ ಉಪನಿಷತ್ತಿನ ಒಂದು ಮಾತು, ಶ್ರೀಕೃಷ್ಣ ಯಜುರ್ವೇದದಲ್ಲಿ ವಾಚಸನೆಯ ಸಂಹಿತೆಯಲ್ಲಿ ತೈತ್ರಿಯ ಉಪನಿಷತ್ತಿದೆ. ಅದರಲ್ಲಿ ಶಿಕ್ಷಾವಲಿ ಅಂತಕ್ಕಂಥದ್ದು ಒಂದು ಭಾಗ. ಈ ಶಿಕ್ಷಾವಲಿಯ ಭಾಗದಲ್ಲಿ ಶಾಂತಿ ಮಂತ್ರ ಒಂದಿದೆ. ಬಹಳಷ್ಟು ಶಾಲೆಗಳಲ್ಲಿ ಈ ಶಾಂತಿ ಮಂತ್ರವನ್ನ ಬೋಧಿಸ್ತಾರೆ. ಆದ್ರೆ ಶಿಕ್ಷಕರು ಇದರ ಅರ್ಥವನ್ನ ಕಲಿಸೋ ಪ್ರಯತ್ನ ಮಾಡೋದು. ಓಂ ಸಹನಾಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಇದರ ಅರ್ಥ ಏನಪ್ಪ? ಸಂಕ್ಷಿಪ್ತವಾಗಿ ಇದನ್ನ ಹೇಳೋ ಮುಂಚೆ ನಾನು ತಮಗೆ ನನ್ನ ಬದುಕಿನಲ್ಲಿ ಕಂಡ ಒಂದು ಸಿದ್ಧಾಂತವನ್ನ ಪೂರ್ತಿ ನನಗೂ ಸಹ ಅರ್ಥವಾಗಿಲ್ಲ, ಅದನ್ನ ತಮಗೆ ಓದಿ ಹೇಳ್ತೇನೆ. ಅಂತಿಮವಾಗಿ ನೋಡುವುದಾದರೆ ಬದುಕು ಒಂದು ಅಂತರಂಗದ ಅನುಭವ, ಒಳಗಿನ ಮೆಟ್ಟಲುಗಳು ಇಲ್ಲದ ಪ್ರಯಾಣ ಹಾಗೂ ಬದುಕಿನ ತೀರ್ಥಯಾತ್ರೆ ಎಂದು ಗುರುತಿಸಲಾಗಿದೆ. ಬದುಕಿನ ತೀರ್ಥಯಾತ್ರೆಯಲ್ಲಿ ಕ್ರಾಂತಿಕಾರಿಕ ಭ್ರಮೆ ನಮ್ಮ ಇರುವಿಕೆಯ ಸತ್ಯವನ್ನ ಎದುರುಗೊಳ್ಳುತ್ತದೆ. ಇವನ್ನು ಅನೇಕ ರೂಪದಲ್ಲಿ ಎಂದರೆ ಸ್ವರ್ಗ, ನಿರ್ಮಾಣದ ಆನಂದ, ಮೋಕ್ಷ ಮತ್ತು ಪರಮದೊಡನೆ ತಲ್ಲೀನವಾಗುವ ನಿಶ್ಶಬ್ದತೆ, ಅಂದ್ರೆ ಯಾವುದಕ್ಕೆ ಮೊದಲಿಲ್ಲವೋ ಕೊನೆಯಿಲ್ಲವೋ ಆ ಪ್ರಜ್ಞೆ ಎಂದು ಗುರುತಿಸಲಾಗಿದೆ. ಪ್ರತಿಯೊಂದು ಬದುಕು ಶಾರೀರಿಕ ಹಾಗೂ ಸಂಬಂಧಿಸಿದ ಇತಿಮಿತಿಗಳಿಂದ ಬಿಡುಗಡೆ ನೀಡುವ ಪ್ರಾಕೃತಿಕ ಅನ್ವೇಷಣೆಯಾಗಿದೆ. ಇದರ ಅರ್ಥ ನನಗೂ ಕಷ್ಟವಾಗಿ ಅರ್ಥವಾಗಿದೆ. ಆದರೆ ನಾನು ಇದನ್ನ ಅರ್ಥೈಸಿದಾಗ ಪ್ರತಿಯೊಬ್ಬ ವ್ಯಕ್ತಿ ಧರ್ಮ ಮಾರ್ಗದಲ್ಲಿ ನಡೆದರೆ ಬಹುಶಃ ಇದರ ಸಮೀಪಕ್ಕೆ ಬರ್ತೇವೆ. ನಮ್ಮ ಮನಸ್ಸಿನ ಒಳತೋಟಿಗಳು, ಹೃದಯದ ಸಂಘರ್ಷಗಳು, ಅದರ ತುಳಿತ ಕಡಿಮೆ ಆಗ್ತಾ ಹೋಗ್ತದೆ, ಪೂರ್ತಿಯಾಗಿ ನಿವಾರಣೆ ಆಗುತ್ತೆ ಅಂತ ನಾನು ಹೇಳೋದು. ಧರ್ಮ ಮಾರ್ಗ ಅಂತಂದ್ರೆ ಏನು? ಧರ್ಮ ಅಂತಂದ್ರೆ ಏನು? ಧರ್ಮ ಅಂದ್ರೆ ಮತವಲ್ಲ. ಇಸ್ಲಾಂ ಮತ ಇದೆ, ಕ್ರಿಶ್ಚಿಯನ್ ಮತ ಇದೆ. ಧರ್ಮ ಅಂತಂದ್ರೆ ಮತವಲ್ಲ. ಧರ್ಮ ಅಂತಂದ್ರೆ ನಾನು ನಡೆಯುವ ಮಾರ್ಗ, ನನ್ನ ಆಚರಣೆ, ಒಳಗೆ ಮತ್ತು ನನ್ನ ಹೊರಗೆ ವೈಯಕ್ತಿಕ ಧರ್ಮ. ನನ್ನ ಜೊತೆ ನನಗೆ ಏನ್ ಬೇಕು ಅಂತ ಹೇಳಿ ನಾನು ಬಯಸ್ತೀನಿ, ಅದೇ ನಾನು ನನ್ನ ಹೆಂಡತಿಯಿಂದ ಏನ್ ಬಯಸ್ತೀನಿ, ಮಗಳಿಂದ ಏನ್ ಬಯಸ್ತೀನಿ, ನನ್ನ ಮಗಳ ಜೊತೆ ಇದ್ದಾಗ ನನ್ನ ವ್ಯವಹಾರವೇನು, ಇನ್ನೊಬ್ಬರ ಮಗಳ ಜೊತೆ ಇದ್ದಾಗ ನನ್ನ ವ್ಯವಹಾರವೇನು, ಇವೆಲ್ಲ ಒಟ್ಟುಗೂಡಿಸಿದಾಗ ವೈಯಕ್ತಿಕ ಧರ್ಮ ಆಗ್ತದೆ. ವ್ಯಕ್ತಿಗಳ ಆಚರಣೆಯ ಅನುಕಲನ, ಇಂಟಿಗ್ರೇಷನ್ ಆಫ್ ದಿ ಬಿಹೇವಿಯರ್ ಆಫ್ ದಿ ಇಂಡಿವಿಜುವಲ್ಸ್, ಅದು ಸಮಾಜದಲ್ಲಿ ಪ್ರತಿಫಲನವಾಗ್ತದೆ. ಸಾಮಾಜಿಕ ಧರ್ಮ ಅಂತ ಹೇಳಿ ಕರೀತಾರೆ. ಸಮಾಜ ಒಟ್ಟುಗೂಡಿದಾಗ ಇಡೀ ರಾಷ್ಟ್ರವೇ ರಾಷ್ಟ್ರೀಯ ಧರ್ಮವನ್ನ ಪ್ರಸರಿಸುತ್ತದೆ. ಧರ್ಮದ ಪರಿಭಾಷೆ ಅಥವಾ ಧರ್ಮವನ್ನು ಅರ್ಥೈಸುವುದು ಬಹಳ ಕಠಿಣ. ಇತ್ತೀಚೆಗೆ ನಾನು ಒಂದು ವಾಟ್ಸಪ್ ನಲ್ಲಿ ಹೈಕೋರ್ಟಿನ ಜಡ್ಜ್ ಅವರು ಒಂದು ಮಾತನ್ನ ಹೇಳಿದ್ರು. ಅದರ 4ನೆಯ ಭಾಗದ ಕಲ್ಪನೆ ನನಗಿರಲಿಲ್ಲ. ಅವ್ರು ಹೇಳಿದ್ರು, ದೇವತಾ ಋಣವನ್ನು ನಾವು ತೀರಿಸಬೇಕು. ಏನು ದೇವತಾ ಋಣ? ಮರ ಕೊಟ್ಟಿದ್ದಾನೆ, ಗಿಡ ಕೊಟ್ಟಿದ್ದಾನೆ, ಸಮುದ್ರ ಕೊಟ್ಟಿದ್ದಾನೆ, ನೀರ್ ಕೊಟ್ಟಿದ್ದಾನೆ, ಬೆಟ್ಟ ಕೊಟ್ಟಿದ್ದಾನೆ, ಚಿಟ್ಟೆ ಕೊಟ್ಟಿದ್ದಾನೆ, ಹಾವು ಕೊಟ್ಟಿದ್ದಾನೆ. ಇವೆಲ್ಲ ಯಾರು? ನಾನು ನೀವು ಸೃಷ್ಟಿ ಮಾಡಿದ್ದಲ್ಲ. ಪ್ರಕೃತಿ ಸೃಷ್ಟಿ ಮಾಡಿದ್ದು ಅಂತಂದ್ರೆ ಅದು ದೇವರು ಸೃಷ್ಟಿ ಮಾಡಿದ್ದು. ಇಷ್ಟೆಲ್ಲ ಕೊಟ್ಟಿದ್ದಾನೆ. ಹಸಿರಿಲ್ಲದೆ ಹೋದ್ರೆ ಕಟ್ಟಿಗೆ ತಂಪೆಲ್ಲ ಆಗ್ತಾ ಇತ್ತು. ನೀರಿಲ್ಲದೆ ಹೋದ್ರೆ ನಾವು ಶುಚಿಯಾಗಿ ಇಲ್ಲಿರೋದಕ್ಕೆ ಸಾಧ್ಯವಿತ್ತು. ಬಿಸಿಲಿಲ್ಲದೆ ಹೋದ್ರೆ ಹೂವು, ಗಿಡ, ಗಡ್ಡಿ ಹೇಗೆ ಬೆಳೀತಾ ಇತ್ತು. ಇವೆಲ್ಲವನ್ನನ್ನು ಬೀಸುವ ಗಾಳಿ ಇಲ್ಲದೆ ಅದಕ್ಕೆಲ್ಲ ಅದೇ ಸ್ಥಾನಗಳಿದೆ, ಅದೇ ಬೇಕಾದ ಸ್ಥಾನಗಳಿದೆ. ಅದನ್ನ ನಾವು ಪ್ರಕೃತಿಯ ನಿಯಮ ಅಂತೇಳಿ ಕರೆದು ಕಾಸ್ಮಿಕ್
ಆರ್ಡರ್ ಅಂತ ಹೇಳಿ ಕರಿತೀವಿ. ಆ ಕಾಸ್ಮಿಕ್ ಆರ್ಡರ್ ನ ಕೊಟ್ಟವನು ದೇವರಾದ್ರಿಂದ ದೇವತಾ ಗುಣವಿದೆ ನಮಗೆ. ದೇವತಾ ಗುಣ ನಂತರ ಋಷಿ ಋಣ ಅಂತ ಹೇಳ್ತೀವಿ. ಋಷಿಗಳು ಅಂದ್ರೆ ಯಾರು? ಚಂದ್ರಮಾಮ ಕಥೆಯಲ್ಲಿ ನಾವು ಗಡ್ಡ ಬಿಟ್ಕೊಂಡು ಮೇಲೆ ತಲೆಗೆ ಗಂಟು ಹಾಕೊಂಡು ಕಾವ್ಯ ಹೊದ್ದವನು ಋಷಿ ಅಂತಲ್ಲ. ಋಷಿ ಅಂತಂದ್ರೆ ತನ್ನ ಮನಸ್ಸನ್ನ ಕೇಂದ್ರೀಕರಣ ಮಾಡಿ ಯಾವ್ದಾದ್ರೂ ಹೊಸದನ್ನ ಉತ್ಪಾದನೆ ಮಾಡಿ ಅದನ್ನ ತನಗಲ್ಲದೆ ಸಮಾಜಕ್ಕೆ ಒಪ್ಪಿಸಿ ಸಮಾಜದ ಕಲ್ಯಾಣಕ್ಕೆ ಯಾರು ಉಪಯೋಗಿಸ್ತಾರೆ? ನಾನು ಸುಮಾರು 5,000 ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಭಾರತದ ಹಿರಿಮೆ, ಭಾರತದ ಗರಿಮೆ ಅನ್ನೋದರ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನವನ್ನ ಮಾಡಿದ್ದೇನೆ. ಅದರಲ್ಲಿ ಮೊದಲನೇ ಸ್ಲೈಡ್ ನಲ್ಲಿ ಒಂದು ಮೂಲೆಯಲ್ಲಿ ವ್ಯಾಸರಿದ್ದರೆ ಇನ್ನೊಂದು ಮೂಲೆಯಲ್ಲಿ ಅಬ್ದುಲ್ ಕಲಾಂ ಅವರಿದ್ದಾರೆ. ಸುಮಾರು 16-17 ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ಅವರಿಗೆ ಮಕ್ಕಳಿಗೆ ನಾನು ಹೇಳ್ತೀನಿ, ಋಷಿ ಅಂತಂದ್ರೆ ಅಬ್ದುಲ್ ಕಲಾಂ ಅವರೊಂದು ಋಷಿ. ಬಹುಶಃ ಅವರು ಕ್ಷಿಪಣಿಗೆ ತಂತ್ರಜ್ಞಾನವನ್ನ ಭಾರತಕ್ಕೆ ತರದೇ ಹೋಗಿದ್ರೆ ಇವತ್ತು ಧೈರ್ಯವಾಗಿ ಕತ್ತೆತ್ತಿ ನಿಲ್ಲೋ ಸಾಮರ್ಥ್ಯ ಭಾರತ ದೇಶಕ್ಕೆ ಇರ್ತಾ ಇರಲಿಲ್ಲ. ಆದ್ರಿಂದ ಅವರು ಹೇಳ್ತಾರೆ ಋಷಿ ಋಣ, ಇದು ಭಾರತೀಯ ಸಂಸ್ಕೃತಿಯಲ್ಲಿ ಬರ್ತದೆ. ಮೂರನೇದು ಪಿತೃ ಋಣ. ತಂದೆ ತಾಯಿಗಳು ನಮಗೆ ಜೀವನವನ್ನು ಕೊಟ್ಟರು, ಅದಕ್ಕೆ ನಾವು ಋಣಿಯಾಗಿರ್ಬೇಕು. ನಮ್ಮ ಮಲಮೂತ್ರಗಳನ್ನ ಅವ್ರು ಒರೆಸಿದ್ರು, ಊಟ ಮಾಡಿಸಿದ್ರು, ಹೆಗಲ ಮೇಲೆ ಕೂತ್ಕೊಂಡ್ರು, ಕಂಕಲ್ಲೇ ಕೂಡಿಸ್ಕೊಂಡ್ರು, ವಿಶ್ವ ತೋರಿಸಿದ್ರು, ಜಗದನ್ನ ಅರಿವಿಕೆಯನ್ನ ಮೂಡಿಸಿದ್ರು. ಆದ್ರಿಂದ ಪಿತೃ ಋಣ. ಜಡ್ ಸಾಹೇಬರು ಇನ್ನೊಂದನ್ನ ಹೇಳಿದ್ರು. ಅವ್ರು ಏನ್ ಹೇಳಿದ್ರು ಅಂತಂದ್ರೆ ರಾಷ್ಟ್ರ ಋಣ ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ರು. ಬಹುಶಃ ನರೇಂದ್ರ ಮೋದಿಯವರು ಭಾರತ ದೇಶಕ್ಕೆ ಪ್ರಧಾನಿ ಆದ ನಂತರ ರಾಷ್ಟ್ರದ ಅರಿವಿಕೆ ಮೂಡಿ ಆ ರಾಷ್ಟ್ರ ಋಣ ನಮ್ಮೆಲ್ಲರಿಗಿದೆ ಅಂತ ಹೇಳಿ ಅನಿಸ್ತದೆ. ಈ 4ರ ಪರಿಧಿ ಏನಿದೆ, ಈ ಪರಿಧಿಯಲ್ಲಿ ನಮ್ಮ ವ್ಯವಹಾರ ಏನಿದೆ ಅದನ್ನ ಬಹುಶಃ ದೊಡ್ಡ ಎತ್ತರದಲ್ಲಿ ಕಾಣುವಾಗ ಬೆಟ್ಟವೇ ಚಿಕ್ಕ ಕಲ್ಲ ಕಾಣುತ್ತಲ್ಲ, ಹಾಗೆ ಅದು ನಮಗೆ ಧರ್ಮ ಅಂತೇಳಿ ಅನ್ಸ್ಬೋದು. ಆದ್ರಿಂದ ರಾಷ್ಟ್ರ ಧರ್ಮ ಅನ್ನೋದಕ್ಕೆ ಒಂದು ಬಹಳ ದೊಡ್ಡ ಮಹತ್ವ ಇದೆ. ಧರ್ಮ ಏನು? ಸರಿ ಮತ್ತು ತಪ್ಪು ಹಾದಿಗಳ ವಿವೇಚನೆಯಲ್ಲಿ ನಮ್ಮ ಆಚರಣೆಯ ಗುಣ ಹೇಗಿರ್ಬೇಕು? ನಾನು ನನಗೆ ಬೇರೆ ಆಚರಣೆ ಮಾಡ್ತೀನ, ಇನ್ನೊಬ್ಬರಿಗೆ ಬೇರೆ ಆಚರಣೆ ಮಾಡ್ತೀನ? ನಾನು ಪ್ರಶ್ನೆ ಮಾಡಬೇಕು. ಧರ್ಮ ಮಾರ್ಗ ಯಾವುದು? ಎಲ್ಲರಿಗೂ ಸಮ್ಮತವಾಗುವುದು. ನನಗೆ ಸ್ವತಂತ್ರ ಇದೆ, ನಾನು ಈ ಬಗೆಯಲ್ಲಿ ಕೈ ಬೀಸಿದಾಗ ನನ್ನ ಸ್ವಾತಂತ್ರ್ಯ, ನನ್ನ ಕೈ ಇನ್ನೊಬ್ಬನ ಮುಖಕ್ಕೆ ತಗುಲಿದಾಗ ಅಲ್ಲಿ ನಿಲ್ತದೆ. ಅಂದ್ರೆ ನನ್ನ ಆಚರಣೆ ಮುಗಿಯೋದು ನನ್ನ ಆಚರಣೆ. ಹರಿಯಾಣಕ್ಕೆ ನಾನು ಹೋದಾಗ ಉತ್ತರ ಭಾರತದಲ್ಲಿ 37 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. ಹರಿಯಾಣದಲ್ಲಿ ನಾವು ದೊಡ್ಡ ದನಿಯಲ್ಲಿ ಮಾತಾಡ್ತೀವಿ, ಮಾತಿಗೆ ಮುಂಚೆ ಕೈ ಎತ್ತು ಹೊಡಿತೀವಿ ಅಂತ. ಅದು ಅವನಿಗೆ ಸಮ್ಮತ. ಸಮಾಜದಲ್ಲಿ ಬೇರೆಯವರಿಗೆ ಅದು ಸಮ್ಮತವಾಗ್ತದ? ಆಗುದಿಲ್ಲ. ಆದ್ರಿಂದ ಧರ್ಮದ ಪರಿಕಲ್ಪನೆ ಏನು? ಧರ್ಮದ ಪರಿಕಲ್ಪನೆಯಲ್ಲಿ 3 ಶಬ್ದಗಳನ್ನ ನಾನು ಹೇಳ್ತೀನಿ: ಸತ್ಯ, ಧರ್ಮ, ಋತ. ಸತ್ಯ ಅಂತಂದ್ರೆ ಏನು? ಸತ್ಯ ಅಂತಂದ್ರೆ ಏನು? ಸತ್ಯ ಅಂತಂದ್ರೆ ಯಾವುದನ್ನ ನಾನು ಪ್ರತ್ಯಕ್ಷಿಸಿ ಪ್ರಮಾಣಿಸಿ ನೋಡಬಹುದೋ ಅದು ಸತ್ಯ. ಮೈಸೂರಿನಲ್ಲಿ ಹಾಲು ಬಿಳಿಯಾಗಿದೆ, ಬೆಂಗಳೂರಿನಲ್ಲಿ ಜಯನಗರದ ಹಾಲು ಬಿಳಿಯಾಗಿದ್ಯಾ? ಇದೆ. ಜಪಾನಿನ ಟೋಕಿಯೋದಲ್ಲಿ ಹಾಲು ಬಿಳಿಯಾಗಿದ್ಯಾ? ಅಮೆರಿಕೆಯ ನ್ಯೂಯಾರ್ಕ್ ನಲ್ಲಿ ಹಾಲು ಬಿಳಿಯಾಗಿದ್ಯಾ? ಎಲ್ಲ ಕಡೆ ಬಿಳಿಯಾಗೇ ಇದೆ. ಇಲ್ಲ ಸ್ವಾಮಿ, ನೀವು ಪಾಕಿಸ್ತಾನಕ್ಕೆ ಬನ್ನಿ, ಅಲ್ಲಿ ಹಾಲು ಕಪ್ಪಾಗಿದೆ ಅಂತಂದ್ರೆ ಒಪ್ಪಲ್ಲ. ಅದನ್ನ ನಾವು ನೋಡ್ತೀವಿ, ಬನ್ನಿ ಅಂತ ಹೇಳಿ ಹೇಳ್ತೀವಿ. ಪ್ರತ್ಯಕ್ಷಿಸಿ ಪ್ರಮಾಣಿಸಿ ಯಾವುದನ್ನ ಸ್ಪಷ್ಟ ರೀತಿಯಲ್ಲಿ ಕಾಣಬಹುದೋ ಅದು ಸತ್ಯ. ಸತ್ಯ ಈಸ್ ಎನ್ ಎಕ್ಸ್ಟರ್ನಲ್ ಟ್ರೂತ್ ವಿಚ್ ಕೆನ್ ಬಿ ಈಸಿಲಿ ವೆರಿಫೈಡ್. ಇನ್ನೊಂದಿದೆ ಋತ ಅಂತ ಹೇಳಿ. ಋತ ಅಂತಂದ್ರೆ ಏನು? ಋತ ಅಂತಂದ್ರೆ ನನ್ನ ಅಂತರಂಗದ ಸತ್ಯ. ನನ್ನ ಅಂತರಂಗದ ಸತ್ಯ ಏನು? ಅದು ಅಂತರಂಗದ ಸತ್ಯ. ನಾನು ಏನು ಮಾತಾಡ್ತಾ ಇದ್ದೀನಿ, ಚೆನ್ನಾಗಿದ್ಯಾ ನನ್ನ ಭಾಷಣ ಅಂತ? ಓ, ಬಹಳ ಚೆನ್ನಾಗಿದೆ ಸರ್. ಒಳಗಿನಿಂದ ಯಾವಾಗ ಮುಗಿಸ್ತಾನಪ್ಪ, ತಲೆನೋವು ಮುಗಿಲಿ, ಬೇಗ ಊಟ ಹಾಕ್ತಾರೆ. ಇದು ಋತ. ಋತ ಅನ್ನೋದು ಕಣ್ಣಿಗೆ ಕಾಣೋದು, ಪ್ರತ್ಯಕ್ಷಿಸಿ ಪ್ರಮಾಣಿಸಿ ನೋಡ್ಲಿಕ್ಕೆ ಆಗುದಿಲ್ಲ. ಆ ಋತ ಅಂತಕ್ಕಂಥದ್ದು ಅಂತರಂಗದ ಸತ್ಯ ಏನಿದೆಯೋ
ಆ ಅಂತರಂಗದ ಸತ್ಯವನ್ನ ನಾವು ಕಂಡುಹಿಡಿಯೋದು ಕಷ್ಟ. ನಿಮ್ಮ ಆತ್ಮಸಾಕ್ಷಿಯ ಮೇಲೆ ಆ ಋತ ಅನ್ನೋದು ನಿರ್ಭರವಾಗ್ತದೆ. ಸತ್ಯ ಮತ್ತು ಋತ ಒಂದು ನಾಣ್ಯದ ಎರಡು ಮುಖಗಳು. ನಾಣ್ಯ ಯಾವುದು ಅಂತಂದ್ರೆ ಧರ್ಮ ಅಂತಕ್ಕಂಥ. ಸತ್ಯಮೇವ ಜಯತೆ ನಾನೃತಂ ಸತ್ಯೇನ ಪಂಥ ವಿತತೋ ದೇವಯಾನಃ ಏನಾಕ್ರಮಂತರ್ಷಯೋ ವ್ಯಾಪ್ತಕಾನ ಯತ್ರ ತತ್ ಸತ್ಯಸ್ಯ ಪರಮಂ ನಿಧಾನಂ. ಮುಂಡಕ ಉಪನಿಷತ್ತಿನ ಮಾತು. ಸತ್ಯಕ್ಕೆ ಮಾತ್ರ ಜಯ, ಸುಳ್ಳಿಗಲ್ಲ. ಸತ್ಯದ ಮೂಲಕ ದಿವ್ಯ ಪಥ ಹೊರ ಹೊಮ್ಮುತ್ತೆ. ಅದರ ದಾರಿಯಲ್ಲಿ ನಡೆಯುವ ಋಷಿ ಮುನಿಗಳು ತಮ್ಮ ಇಚ್ಛೆಗಳನ್ನ ಸಂಪೂರ್ಣವಾಗಿ ತೀರಿಸಿಕೊಳ್ತಾರೆ ಮತ್ತು ಅಂತಿಮ ಗುರಿಯಾದ ಪರಮ ಸತ್ಯದ ನಿಧಿಯಲ್ಲಿ ಐಕ್ಯವಾಗ್ತಾರೆ. ಈ ಮುಂಡಕ ಉಪನಿಷತ್ತಿನ ಮಾತನ್ನ ರಾಷ್ಟ್ರದ ಉಚ್ಚ ನ್ಯಾಯಾಲಯದಲ್ಲಿ ಹಾಕಿದ್ದಾರೆ. ಆ 3 ಸಿಂಹಗಳು ಹಾಕಿದ್ದಾರೆ. ಅದರ ಕೆಳಗಡೆ ಬರೆದಿದ್ದಾರೆ ಸತ್ಯಮೇವ ಜಯತೆ. ಜಸ್ಟಿಸ್ ವೆಂಕಟಾಚಲಯ್ಯನವರ ಶಿಷ್ಯ ನಾನು. ಬಹಳಷ್ಟು ಬಾರಿ ಅವರ ಮನೆಗೆ ಹೋಗಿದ್ದೇನೆ. ಈಗಲೂ ವತ್ಸ ಮಗು ಅಂತ ಹೇಳಿ ನನ್ನನ್ನು ಕರೀತಾರೆ. ಅವರ ಸಭೆಯಲ್ಲಿದ್ದಾಗ ಒಮ್ಮೆ ನಾನು ಇದೇ ಮಾತನ್ನು ಹೇಳಿದೆ. ಮುಂಡಕೋಪನಿಷತ್ತನ್ನು ಮಾತು ಸತ್ಯಮೇವ ಜಯತೆ ನಾನೃತಂ ನಾ ಅನೃತಂ. ಋತಂ ಅಂತಂದ್ರೆ ಒಳಗಿನ ಸತ್ಯ, ಅನೃತಂ ಅಂತಂದ್ರೆ ಸತ್ಯವಲ್ಲ, ನಾ ಅಂತಂದ್ರೆ ಇಲ್ಲ ಅಂದ್ರೆ ನಿಜವಾದ ಒಳಗಿನ ಡಬಲ್ ನೆಗೆಟಿವ್ ಮೇಕ್ಸ್ ಎ ಪಾಸಿಟಿವ್ ಸೆನ್ಸ್. ನಾನೃತಂ ಅನ್ನುವಾಗ ಒಳಗಿನ ಸತ್ಯ ಹೊರಗಿನ ಸತ್ಯ ಎರಡೂ ಜಯವಾಗಬೇಕು ಅಂತೇಳಿ ಮುಂಡಕ ಉಪನಿಷತ್ತಲ್ಲಿ ಹೇಳಿದೆ. ಸರ್, ನಿಮ್ಮ ಸುಪ್ರೀಂ ಕೋರ್ಟ್ ನಲ್ಲಿ ಈ ಬಗೆಯಲ್ಲಿ ಹಾಕಿದಾರಲ್ಲ ಅಂತ ಹೇಳಿ ನಾ ಆ ಮಾತನ್ನ ಅವರಿಗೆ ಹೇಳಿದೆ. ಇನ್ನೂ ಹಾಕಿಲ್ಲ. ಧರ್ಮದ ಮುಖಗಳೇನು? ವೀರಶೈವ ಧರ್ಮ ಅಂತೀವಿ, ಜೈನ ಧರ್ಮ ಅಂತೀವಿ. ಜೈನ ಧರ್ಮ ನಮ್ಮ ಕಣ್ಣೆದುರಿಗೆ ಬಂದಾಗ ಅಹಿಂಸಾ ಪರಮೋ ಧರ್ಮ. ಅದರ ಸಿದ್ಧಾಂತಗಳಿದೆ. ಎಲ್ಲ ಸಿದ್ಧಾಂತಗಳನ್ನು ಒಟ್ಟಿಗೆ ಸೇರ್ಕೊಂಡು ಅಹಿಂಸೆಯಲ್ಲಿ ಪರಮಾವಧಿಗೊಳ್ಳಬೇಕು. ಗೊತ್ತಾನೆ? ವೀರಶೈವ ಧರ್ಮದಲ್ಲಿ ಏನ್ ಹೇಳ್ತಾರೆ? ನನ್ನ ನಡತೆ ಅಥವಾ ಆಚರಣೆ ಬದುಕಿನಲ್ಲಿ ಹೇಗಿರಬೇಕು. ಅದು ಯಾವ ಬದುಕು? ಅಡಿಜಾರಿ ಬೀಳುವುದು, ತಡೆವಿಕೊಂಡೇಳುವುದು, ಬಡು ಬದುಕು. ಡಿವಿಜಿಯವರು ಹೇಳಿದ ಮಾತು. ಅಂತಹ ಬದುಕಿನಲ್ಲೂ ಸಹ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಖ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇತರ ಅಳಿಯಲು ಬೇಡ. ಇದೇ ಅಂತರಂಗದ ಶುದ್ಧಿ, ಇದೇ ಬಹಿರಂಗದ ಶುದ್ಧಿ. ಇಂತಹ ಹೊರವ ಮೈ ಕಂಡ್ರೂ ಸಹ ಒಳಗಿನ ಪೂರ್ಣದಂತೆ ಯಾವ ಸಿದ್ಧಾಂತಗಳನ್ನ ಒಳಗೊಂಡಿದೆಯೋ ಅದು ಧರ್ಮದ ಪರಿಭಾಷೆ. ಧರ್ಮದ ಪರಿಭಾಷೆಯಲ್ಲಿ ವ್ಯಾಪ್ತಿ ವಿಸ್ತಾರವನ್ನ ನಾವು ನೋಡಿದಾಗ ಸಾಮಾನ್ಯ ಧರ್ಮವಿದೆ. ಈಗ ಸಾಮಾನ್ಯ ಧರ್ಮ ಸುಲಭವಾಗಿ ನೀವು ನಡೆಯುವಾಗ ಎಡಬದಿಯಲ್ಲಿ ನಡೀತೀರಿ, ಕಾರನ್ನ ಬಿಡಬೇಕಾದ್ರೆ ಎಡಬದಿಯಲ್ಲೇ ಬಿಡ್ತೀರಿ. ಇಲ್ಲಿ ಅಮೆರಿಕಾಗ ಹೋದಾಗ ಬಲಬದಿಯಲ್ಲಿ ನಡೀತೀರಿ, ಬಲಬದಿಯಲ್ಲಿ ಕಾರನ್ನು ಬಿಡ್ತೀರಿ. ಇಲ್ಲಿ ಈ ಸಮಾಜಕ್ಕೆ ಯಾವುದು ಒಪ್ಪಿಗೆ ಆಗಿದೆ? ಕಂಡಿದ್ದೇ ಇದ್ದವರು ರಸ್ತೆ ತರ್ತಾ ಇದ್ರೆ ಹೋಗಿ ಕೈ ಹಿಡ್ಕೊಂಡು ದಾಟಿಸ್ತೀವಿ. ಕೇಳದೆ ಇದ್ದವರಿಗೆ ಹತ್ರ ಬಂದು ಹೇಳ್ತೀವಿ. ಯಾರೋ ಮಕ್ಕಳಿಗೆ ನೀವು ಪಾಠವನ್ನು ಹೇಳ್ತೀರಿ. ಇದು ಸಾಮಾನ್ಯ ಧರ್ಮ. ವ್ಯವಹಾರ ಧರ್ಮ ಏನು? ವ್ಯವಹಾರ ಮಾಡಬೇಕಾದ್ರೆ ನಾನು ಏನಾದ್ರೂ ಒಂದು ಲಾಭವನ್ನ ಹಾಕಿಕೊಳ್ಳಲೇಬೇಕು. ಲಾಭ ವ್ಯವಹಾರ ಮಾಡಬೇಕು. ಆದ್ರಿಂದ ವ್ಯಾಪಾರದ ಧರ್ಮ ಏನಿದೆಯಲ್ಲ ಅದರಲ್ಲಿ ಸ್ವಲ್ಪ ಲಾಭವನ್ನು ತಗೊಳ್ಬಹುದು. ಆದ್ರೆ ಹೆಚ್ಚಿನ ಲಾಭವನ್ನು ತಗೊಂಡಾಗ ದ್ರೋಹವಾಗ್ತದೆ. ವ್ಯಾಪಾರಂ ದ್ರೋಹ ಚಿತ್ತನಂ ಅಂತ ಹೇಳಿ ಹೇಳಿದ್ರು. ಆ ದ್ರೋಹಕ್ಕೆ ಪರಿಹಾರ ಏನು ಅಂತಂದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಹಳೆಯ ಕಾಲದ ಛತ್ರಗಳನ್ನು ನೋಡಿ, ಹಳೆಯ ಕಾಲದ ಆಸ್ತ್ರಗಳನ್ನು ನೋಡಿ, ಶಾಲೆಗಳನ್ನು ನೋಡಿ, ನೀರಿನ ತೊಟ್ಟಿಯನ್ನು ನೋಡಿ, ಕೋದಂಡರಾಮ ಶೆಟ್ಟರ ಧರ್ಮಾಸ್ಪತ್ರೆ, ಸೇಠ್ ತುಳಸಿದಾಸ್ ಮೋಹನ್ ದಾಸ್ ಅವರ ಧರ್ಮಾಸ್ಪತ್ರೆ, ಇಂತಹ ಶಾಲೆ, ಇಂತಹ ನೀರಿನ ತೊಟ್ಟಿ. ಅವರೆಲ್ಲ ವೈಶ್ಯರು, ವ್ಯಾಪಾರ ಮಾಡಿದವರು, ವ್ಯವಹಾರ ಮಾಡಿದವರು. ವ್ಯವಹಾರ ಧರ್ಮದಲ್ಲಿ ವ್ಯವಹಾರ ದ್ರೋಹ ಚಿಂತನಂ ಅನ್ನೋ ಸತ್ಯ ಇರೋದ್ರಿಂದ ಅದನ್ನ ಪ್ರಾಯಶ್ಚಿತ ರೂಪದಲ್ಲಿ ಮಾಡ್ತಾರೆ. ರಾಜಧರ್ಮ
ರಾಜ ಪರಿಪಾಲನೆಯನ್ನ ಮಾಡ್ಬೇಕಾದ್ರೆ ಗವರ್ನೆನ್ಸ್ ಆಫ್ ದಿ ಕಂಟ್ರಿ ಈಗಲೂ ಕೂಡ ಇಟ್ ಈಸ್ ಈಕ್ವಲಿ ಅಪ್ಲಿಕಬಲ್ ಆಸ್ ಆಫ್ ಟುಡೇ. ರಾಜಧರ್ಮದಲ್ಲಿ ಎಲ್ಲರನ್ನ ಸಮಾನ ಭಾವದಿಂದ ನೀನು ನೋಡ್ಬೇಕು. ಮೌಲ್ಯಗಳನ್ನ ನೀನು ಸಾಮಾಜಿಕ ಮೌಲ್ಯಗಳನ್ನ ಎತ್ತಿ ಹಿಡಿಯಬೇಕು. ಅದು ರಾಜಧರ್ಮ. ಮೌಲ್ಯಗಳೇನು? ಪ್ರಾರಂಭದಲ್ಲಿ ನನಗೆ ಕಾಣೋದು ರಾಷ್ಟ್ರಭಕ್ತಿ. ನಾನು ಚಿಕ್ಕವನಾಗಿದ್ದಾಗ ಜಗಲಿ ಮೇಲೆ ಕೂತ್ಕೊಂಡು ಕಾರುಗಳ ಅಲ್ಲಾಡಿಸ್ತಾ ಕೂತಿದ್ದೆ. ಆ ಕಡೆಯಿಂದ ಒಂದು ಮೆರವಣಿಗೆ ಬರ್ತಾ ಇತ್ತು. ಜನವರಿ 26ರ ಮೆರವಣಿಗೆ. ರಾಷ್ಟ್ರದ ಧ್ವಜವನ್ನು ಹಿಡಿದು ನಾಯಕರೆಲ್ಲ ನಮ್ಮ ರಸ್ತೆಯಲ್ಲಿ ಬರ್ತಾ ಇದ್ರು. ನಮ್ಮ ತಂದೆ ಒಳಗಡೆಯಿಂದ ಹೊರಗಡೆ ಬಂದ್ರು, ನನ್ನ ನೋಡಿದ್ರು, ಕಾಲಲ್ಲಾಡ್ತಿದ್ ನೋಡಿ ರಪ್ ಅಂತ ಹೇಳಿ ಕಪಾಲಕ್ಕೆ ಹೊಡೆದ್ರು. ರಾಷ್ಟ್ರ ಧ್ವಜ ಬರ್ತಾ ಇದೆ, ನಿನಗೆ ನಾಚಿಕೆ ಆಗೋದಿಲ್ಲ, ಎದ್ದು ನಿಂತು. ಅವತ್ತು ಕಲಿತ ಮೌಲ್ಯ ನಮ್ಮ ಮನೆ ಎದುರಿಗೆ ಶಾಲೆ ಇದೆ. ಆ ಶಾಲೆಯಲ್ಲಿ ಜನಗಣಮನ ಆಡಿದಾಗ ನಾನು ನನ್ನ ಮಡದಿ ಕಾಫಿ ಕುಡಿತಾ ಇದ್ರೆ ಕಾಫಿ ಕೆಳಗೆಟ್ಟು ಜನಗಣಮನ ಮುಗಿಯೋ ತನಕ ಎದ್ದು ನಿಂತಿರ್ತೇವೆ. ಈ ಮೌಲ್ಯಗಳು ಸಂಸ್ಕಾರದ ರೂಪದಲ್ಲಿ ಬರ್ತದೆ. ತಂದೆ ತಾಯಿ ಹೇಳ್ಕೊಡ್ತಾರೆ, ಶಾಲೆಯಲ್ಲಿ ಮಾತ್ರ ಹೇಳ್ಕೊಡ್ತಾರೆ, ಸಮಾಜದಲ್ಲಿ ಅಕ್ಕಪಕ್ಕದವರು ಹೇಳ್ಕೊಡ್ತಾರೆ, ಹಿರಿಯರು ಹೇಳ್ಕೊಡ್ತಾರೆ. ಸಾಮಾಜಿಕ ಋಣ ಸಹ ಒಂದು ಮೌಲ್ಯ. ಸಮಾಜ ನನಗೇನು ಕೊಟ್ಟಿದೆ ಅದನ್ನು ನಾನು ಮರೆಯಬಾರ್ದು. ಎಲ್ಲರೂ ಸಮಾನರು ಅನ್ನುವ ಒಂದು ಸಮಾನತೆ ಒಂದು ಮೌಲ್ಯ. ಕೃತಜ್ಞತೆ ಅನ್ನೋದು ಒಂದು ದೊಡ್ಡ ಮೌಲ್ಯ. ನಾನು ಇಂಡೋನೇಷ್ಯಾಗೆ ಹೋದಾಗ ಬಾಲಿನಲ್ಲಿ ಕೆಲವು ದಿವಸ ಇದ್ದೆ. ಅಲ್ಲಿಯೂ ಅವರು ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಸೂಕ್ಷ್ಮ ಅಂತ ಹೇಳ್ತಾರೆ. ಸೂಕ್ಷ್ಮ ಅಂತಕ್ಕಂಥದ್ದು ಸಂಸ್ಕೃತದ ಪದ. ಅದು ಅಲ್ಲಿಯ ಭಾಷೆ ಕೂಡ ಸಂಸ್ಕೃತದ ಅಕ್ಷರಗಳೇ. ಅನಕರಕ, ದತ ಸವಳ, ಮಗ ಬನಪ, ಜಯ, ನ್ಯೋ ಇವೆಲ್ಲ ಅಲ್ಲಿ ಅಕ್ಷರಗಳು, ಬಾಲಿ ಭಾಷೆಯ ಅಕ್ಷರಗಳು. ಸೂಕ್ಷ್ಮ ಸೂಕ್ಷ್ಮ ಅಂತ ಹೇಳಿ ಗಮನಿಸಿದ್ರೆ ನಾವು ಸೂಕ್ಷ್ಮ ಅಂದ್ರೆ ಎಲ್ಲದಕ್ಕಿಂತ ಚಿಕ್ಕದಾದದ್ದು. ಆ ಭಾವ ನಿಮಗೆ ಯಾವಾಗ ಬರ್ತದೆ? ಶ್ರಾವಣ ಶನಿವಾರ ದಿವಸ ನಾವು ಭಿಕ್ಷೆ ಬೇಡೋದಕ್ಕೆ ಹೋಗೋದು ಹುಡುಗರಾಗಿದ್ದಾಗ. ಒಂದು ಜೋಳಿಗೆ ಹುಡುಗಿ ಹಾಕೊಂಡು ಕಡೆ ಪಕ್ಷ ಒಂದು 5 ಮನೆಗಳಿಗೆ ಹೋಗಿ ಜೋಳಿಗೆ ಒಡ್ಡಿ ಕೇಳ್ಕೊಡೋದು, ವೆಂಕಟೇಶ ಮಂಗಳಂ, ಶಿವನಾರಾಯಣ ಗೋವಿಂದ ಗೋವಿಂದ ಅನ್ನೋ ಒಂದು ಹಿಡಿ ಹಕ್ಕಿ ಕಳ್ಸೋರು. ವಾಪಸ್ ಬರೋದು. ಕಾಲೇಜಿಗೆ ಸೇರಿದೆ, ಮತ್ತೆ ಹಳ್ಳಿಗೆ ಹೋದೆ. ನಾನು ಹಳ್ಳಿಗೆ ಹೋದಾಗ ನಮ್ಮ ತಾಯಿ ಹೇಳಿದ್ರು, ಹೋಗು ಇವತ್ತು ಶ್ರಾವಣ ಶನಿವಾರ ಭಿಕ್ಷೆ ಬೇಡುವ ನಾನು. ಅಮ್ಮ, ನಾನು ಕಾಲೇಜಿನಲ್ಲಿದ್ದೀನಿ, ನನಗೆ ಹೀಗೆ ಹಿಂಸೆ ಮಾಡ್ತೀಯಲ್ಲ, ನೀನು ಹೋಗು, ನನ್ನ ಆಣತಿ ಇದು, ನನ್ನ ಆಜ್ಞೆ ಇದು. ತಾಯಿ ಆಜ್ಞೆ ಹೆಂಗ್ ಮೇರ್ಲಿಕ್ಕಾಗ್ತದೆ? ಜೋಳಿಗೆ ಮೊದಲಿಗೆ ಹಾಕೊಂಡು ಪಂಚೆ ಉಟ್ಕೊಂಡು ಶಲ್ಯ ಹೊದ್ಕೊಂಡು 5 ಮನೆಗಳಿಗೆ ಹೋಗಿ ತರುವುದು. ನನ್ನನ್ನು ಯಾತಕ್ಕೆ ಹೀಗೆ ಮಾಡಿದೆ ನೀನು? ನನ್ನ ತಾಯಿ ಒಂದು ಮಾತನ್ನ ಕೇಳ, ನೀನು ಭಿಕ್ಷೆ ಬೇಡುವಾಗ ನಿನಗೇನ್ ಅನ್ನಿಸ್ತು? ನನ್ನ ದೇಹ ಸಂಕುಚಿತವಾಯ್ತು, ಮನಸ್ಸು ಸಂಕುಚಿತವಾಯ್ತು, ನಾನು ಪಾತಾಳಕ್ಕೆ ಹೋಗ್ತಾ ಇದ್ದೀನೋ ಅಂತ ಅನ್ನಿಸ್ತು. ಬಹಳ ಸಣ್ಣವನಾದೆ ನಾನು, ಸೂಕ್ಷ್ಮವಾದ ವ್ಯಕ್ತಿಯಾದೆ ಅಂತ ತಾಯಿ ಹೇಳಿದ್ರು. ಅದಕ್ಕೆ ನಿನ್ನನ್ನು ಕಳಿಸಿದ್ದು. ಎಲ್ಲಿಯ ತನಕ ನೀನು ಚಿಕ್ಕವನಾಗಿರ್ತೀಯೋ ಅಲ್ಲಿಯ ತನಕ ನೀನು ದೊಡ್ಡವನಾಗಿರ್ತೀಯ. ಮಗು, ಚಿಕ್ಕವನಾಗು, ಚಿಕ್ಕವನಾಗು, ನನಗಿನ್ನ ಕಿರಿಯವರಿಲ್ಲ ಅಂತೇಳಿ ಬಸವಣ್ಣವ್ರು ಮಾತು ಹೇಳ್ತಾರೆ. ಇದು ಕೃತಜ್ಞತೆ, ಇದು ಮೌಲ್ಯ. ದಯೆ ಅಂತಕ್ಕಂಥದ್ದು ಮೌಲ್ಯ. ದೆಹಲಿಯಲ್ಲಿ ನಾನು ಮಾರ್ಕೆಟಿಗೆ ಹೋಗಿ ತರಕಾರಿ ಕೊಂಡು ಬಾಳೆಹಣ್ಣು ಮಾರುವವಳ ಹತ್ರ ಬಂದೆ. ಅಲ್ಲಿ ಒಬ್ಬ ಕೇಳ್ತಾ ಇದ್ದೆ, ಎಷ್ಟು ಡಜನ್ಗೆ ಎಷ್ಟು? ನಾನು 1985 ಮಾತಾಡ್ತಾ ಇದ್ದೆ. 2 ರೂಪಾಯಿ. 1.25 ಕೊಡು, ನಾನು 10 ಡಜನ್ ತಗೊಳ್ತೀನಿ. ಇಲ್ಲ, 1.25 ಕಡಿಮೆ, 2 ರೂಪಾಯಿಗೆ ಕಡಿಮೆ ಕೊಡೋದಿಲ್ಲ. ಅವನ ಕೋಪ ಬಂದು ಹೊರಟ್ಬಿಟ್ಟ. ನಾನು ನೋಡ್ತಾನೆ ಇದ್ದೇನೆ ಆಕೆಯ ವರ್ತನೆ ಹೇಗಿತ್ತು. ಅದೇ ಸಮಯಕ್ಕೆ ಒಬ್ಬ ಮೂಗಿನಿಂದ ಗೊಣ್ಣೆ ಸುಸ್ತ ಕೆದರಿದ ತಲೆ, ಹರಿದ ಬಟ್ಟೆ ಹಾಕೊಂಡು ಬಂದು ಆಕೆ ಎದುರಿಗೆ ನಿಂತು ಕೈಯನ್ನ ಹಿಂಗೆ ಚಾಚಿದ. ಆಕೆ ಬಾಳೆಹಣ್ಣಿನ ಕಂತೆಯಿಂದ 2 ಬಾಳೆಹಣ್ಣು ಮುರಿದು ಅವನ ಕೈಗಿಟ್ಟು. ಅದನ್ನ ಕೊಂಡಾಗ ನಾಗಾಣಿ ಬಿಟ್ಟಿದ್ರೆ ಲಾಭ ಆಗ್ತಾ ಇತ್ತು. ತನ್ನ
ನೀತಿಗೆ ವಿರುದ್ಧವಾಗಿ ನಾನು ಕೊಡೋದಿಲ್ಲ, 2 ರೂಪಾಯಿಗೆ 2 ರೂಪಾಯಿ ಕೊಡೋದು. ಆದ್ರೆ ಆ ಮಗುವಿನ ನೋಡಿ ದಯ ತೋರಿ 2 ಬಾಳೆಹಣ್ಣು, ಇದು ಬಹಳ ಉನ್ನತವಾದ ಮೌಲ್ಯ. ಸೇವೆ ಅಂತಕ್ಕಂಥದ್ದು ಒಂದು ದೊಡ್ಡ ಮೌಲ್ಯ. ಸೇವೆ ಅಂತಂದ್ರೆ ಇವತ್ತು ಸೇವೆ ಪ್ರವೃತ್ತಿ ಆಗದೆ ವೃತ್ತಿ ಆಗ್ತಿದೆ. ಸಮಾಜ ಸೇವಕ ಅಂತ ಹೇಳಿ ನಿಮ್ಮ ವಿಸಿಟಿಂಗ್ ಕಾರ್ಡ್ ನಲ್ಲಿ ಹಾಕೊಳ್ತಾರೆ, ಎಲ್ಲಾ ಸೇವೆ ಮಾಡ್ತಾರೆ. ಅದು ಒಂದು ವೃತ್ತಿ, ಪ್ರವೃತ್ತಿ ಅಲ್ಲ. ತ್ಯಾಗ, ತ್ಯಾಗೇನೇಕೇನೈವ ಅಮೃತತ್ವಂ ಮಾನುಷು. ಎಲ್ಲಿ ನಾವು ತ್ಯಾಗವನ್ನು ಮಾಡ್ಬೋದು? ವ್ಯಕ್ತಿಗತವಾಗಿ ನಾನು ತ್ಯಾಗ ಮಾಡಬಲ್ಲೆ, ತಂದೆ ತಾಯಿಗಳಿಗಾಗಿ ಮಾಡಬಲ್ಲೆ, ಮಕ್ಕಳಿಗೋಸ್ಕರ ಮಾಡಬಲ್ಲೆ, ಸಮಾಜಕ್ಕೋಸ್ಕರ ಮಾಡಬಲ್ಲೆ, ನಾನು ರಾಷ್ಟ್ರಕ್ಕೋಸ್ಕರ ತ್ಯಾಗ ಮಾಡಬಲ್ಲೆ. ಇವೆಲ್ಲ ಮೌಲ್ಯಗಳ ಹಂದರ. ಇದು ಮೌಲ್ಯಗಳ ಹಂದರ ಬಂದಾಗ ನಾನು ಒಂದು ಮಾತನ್ನ ತಮಗೆ ಹೇಳ್ಬೇಕು. ರಾಜಧರ್ಮದ ಬಗ್ಗೆ ಹೇಳ್ಬೇಕು. ರಾಜಧರ್ಮದ ಬಗ್ಗೆ ಹೇಳಿದಾಗ ಒಬ್ಬ ರಾಜ ಇದ್ದ. ಆ ರಾಜ್ಯದಲ್ಲಿ ಒಬ್ಬ ಕಳ್ಳ ಸಹ ಇದ್ದ. ರಾಜನ ಹತ್ರ ಬಹಳ ಒಳ್ಳೆ ಒಂದು ಕುದುರೆ ಇತ್ತು. ಆ ಕುದುರೆಯನ್ನ ಏನಾದ್ರೂ ಮಾಡಿ ಕಳ್ಳತನ ಮಾಡ್ಬೇಕು ಅಂತೇಳಿ ಆ ಕಳ್ಳ ಸಂಚು ಹೊಡೆದ. ಒಂದು ಜಾತ್ರೆ ಆಯ್ತು. ಆ ಜಾತ್ರೆಯಲ್ಲಿ ಪುಟ್ಟನ ವೇಷವನ್ನ ಹಾಕೊಂಡು ಕಳ್ಳ ಕೂತ. ರಾಜ ಬಂದ, ಇವನು ಕೇಳ್ದ, ಎಲ್ಲ ನೋಡ್ತಾ ಇದ್ದಾರೆ ಪ್ರಜೆಗಳೆಲ್ಲ, ಹೇ ರಾಜನ್, ಏನು ಈ ನದಿ ದಾಟಬೇಕು, ನಾನು ಕುಂಟ ನಿನ್ನ ಕುದುರೆ ಮೇಲೆ ಕೂರಿಸ್ಕೊಂಡು ದಾಟಿಸ್ತೀಯ ಅಂತ. ಆಯ್ತು, ಹತ್ಕೋ. ಹೇ ರಾಜ, ಹತ್ತೋದಲ್ಲ, ನಾನು ಕುಂಟ ಅಂತ ಹೇಳ್ದೆ, ನನ್ನ ಹತ್ತು ಅಂತ ಹೇಳ್ತೀಯಲ್ಲ. ರಾಜ ನಕ್ಬಿಟ್ಟು ಕೆಳಗಡೆ ಇಳಿದು ಅವನನ್ನ 2 ಕೈಗಳಲ್ಲಿ ಎತ್ತಿ ಕುದುರೆ ಮೇಲೆ ಕೂರಿಸಿದ ತಕ್ಷಣ ಲಗಾಮನ್ನ ಹಿಡಿದು ಜೋರಾಗಿ ಲಗಾಮನ್ನ ಎಳೆದು ನಾಗ ರೋಡ್ನಲ್ಲಿ ಕುದುರೆ ಮುಂದೆ ಹೊರಟೋಯ್ತು. ರಾಜ ನಿಂತ್ಕೊಂಡ್ಬಿಟ್ಟಾನೆ. ಪ್ರಜೆಗಳೆಲ್ಲ ಬಂದ್ರು, ಓ ರಾಜ ಕುದುರೆ ಎತ್ಕೊಂಡು ಹೋಗ್ಬಿಟ್ಟ. ಇಲ್ಲ ಇಲ್ಲ ಇಲ್ಲ, ಅವನು ನನ್ಗೆ ಗೊತ್ತಿರೋನೆ, ನಾನೇ ಅವನಿಗೆ ಕೊಟ್ಟಿದ್ದೀನಿ ಅಂತ. ಸ್ವಲ್ಪ ದಿವಸಗಳಾದ್ಮೇಲೆ ಬೇರೆ ಕುದುರೆ ಬಂತು. ರಾಜ ವಾಪಸ್ ಹೋದ ಪಟ್ಟಣಕ್ಕೆ. ಸ್ವಲ್ಪ ದಿವಸಗಳ ನಂತರ ಎಲ್ಲೋ ಹೋಗ್ತಾ ಇರ್ಬೇಕಾದ್ರೆ ಅದೇ ಕುದುರೆ ಮೇಲೆ ಕಳ್ಳ ಕೂತ್ಕೊಂಡು ಬರ್ತಾ ಇದ್ದಾನೆ. ಈ ಕಡೆಯಿಂದ ರಾಜ ಹೋಗ್ತಾ ಇದ್ದಾನೆ. ಆ ಎದುರಿಗಿನ ಕುದುರೆ ರಾಜನನ್ನು ನೋಡಿ ಕೆರೆಯುತ್ತೆ. ಗೊತ್ತಾಯ್ತು, ಇವನ್ ನನ್ ಮೊಡೆಯ ಅಂತೆ. ಆಗ ಕಳ್ಳ ಕೇಳ್ತಾನೆ, ಹೇ ರಾಜ, ನಿನಗವತ್ತು ನನ್ಗೆ ಗೊತ್ತಾಗ್ಲಿಲ್ವಾ ನಾನು ಕಳ್ಳ ಅಂತೇಳಿ? ನಿನ್ನ ಕುದುರೆಯನ್ನ ಕದಿಯುವ ಸಂಚಿನಿಂದ ನಾನು ಬಂದಿದ್ದೆ, ನಿನಗೆ ಗೊತ್ತಾಗ್ಲಿಲ್ವಾ? ಗೊತ್ತಾಯ್ತು. ಹಾಗಾದ್ರೆ ನೀನ್ ಕೆಳಗಡೆ ಹೇಳಿದ್ರಿ, ನನ್ನ ಮೇಲಕ್ಕೆ ಯಾಕೆ ಕೂರಿಸಿದೆ? ಆಗ ರಾಜ ಹೇಳ್ತಾನೆ, ದಯೆ, ಕನಿಕರ, ಇನ್ನೊಬ್ಬನ ಬಗ್ಗೆ ವಿಶ್ವಾಸ, ಇವೆಲ್ಲ ಏನಿದೆ ಇವೆಲ್ಲ ಸಾಮಾಜಿಕ ಮೌಲ್ಯಗಳು. ಈ ಸಾಮಾಜಿಕ ಮೌಲ್ಯಗಳನ್ನ ನಾನು ಕಾಪಾಡಬೇಕು. ಅದು ರಾಜಧರ್ಮ. ಕಾಪಾಡದೆ ಹೋದ್ರೆ ನಾನು ಧರ್ಮ ಬಾಹಿರನಾಗ್ತೇನೆ. ನಾನು ಒಂದು ವೇಳೆ ನಿನ್ನ ಕಾಲಗಳನ್ನ ಬಿಚ್ಚಿ ನೀನು ಕುಂಟನಲ್ಲ ಅಂತ ತೋರಿಸಿದ್ರೆ, ಸಮಾಜದಲ್ಲಿ ಪ್ರತಿ ವ್ಯಕ್ತಿ ಕೂಡ ಕುಂಟನಾದವನನ್ನ ಕೆದಕಿ ನೋಡುವ, ಕುರುಡನಾದವನ ಕಣ್ಣಿಗೆ ಬೆರಳು ಚುಚ್ಚಿ ನೋಡುವ ನಿಜವಾದ. ಆಗ ಒಂದು ಸಾಮಾಜಿಕ ಮೌಲ್ಯ ಏನಿದೆ ಅದು ಕಪ್ಪ, ದಯೆ, ವಿಶ್ವಾಸ, ಈ ಮೌಲ್ಯಗಳು ನಾಶವಾಗ್ತದೆ. ಆದ್ರಿಂದ ರಾಜಧರ್ಮದ ಪರಿಪಾಲನೆಯಲ್ಲಿ ನನ್ನ ಒಂದು ಕುದುರೆ ಹೋದ್ರೆ ಚೆನ್ನಾಗಿ, ಪರವಾಗಿಲ್ಲ, ಮೌಲ್ಯಗಳು ಬಿತ್ತಲ್ಲ, ಆ ಮೌಲ್ಯ ಉಳಿಬೇಕು. ಹಾಗಾದ್ರೆ ಧರ್ಮ ಅಂತಂದೇನು? ಧರ್ಮ ಏನು ಎಂದು ಒಂದು ಶಬ್ದದಲ್ಲಿ ಅರ್ಥೈಸುವುದು ಬಹಳ ಕಷ್ಟ. ಧರ್ಮ ಎನ್ನುವುದು ಮಾನವನ ರುಜುಮಾರ್ಗ ಅಂತಂದ್ರೆ ಒಳ್ಳೆಯ ಮಾರ್ಗ, ಒಳ್ಳೆಯ ನಡೆಯುವ ಮಾರ್ಗ. ಎಲ್ಲ ನಡತೆಯ ಮಾನವನ ಸರ್ವ ಕೋಣದ ಚಟುವಟಿಕೆಗಳ, ವ್ಯಕ್ತಿಗಳ ನಡುವಿನ ಸಂಬಂಧಗಳ ಒಂದು ಸಾಮೂಹಿಕ ಶಬ್ದ. ನನ್ನ ಆಚರಣೆ ನಾನು ನಡೆಯುವ ಮಾರ್ಗವನ್ನ ಸೂಚಿಸ್ತದೆ. ಅದನ್ನೇ ನಾವು ಧರ್ಮ ಮಾರ್ಗ ಅಂತ ಹೇಳ್ಬೇಕಂತಾರೆ. ಈಶ್ವರು ಮತ್ತು ಯುಧಿಷ್ಠಿರ ನಡುವೆ ಯುದ್ಧವಾದ ಮೇಲೆ ಒಂದು ಸಂವಾದ. ಏನದು ಸಂವಾದ? ಅನುಶಾಸನ ಪರ್ವ. ಅನುಶಾಸನ ಇಸ್ ನಥಿಂಗ್ ಬಟ್ ಗವರ್ನೆನ್ಸ್ ಆಫ್ ದಿ ಕಂಟ್ರಿ. ಧರ್ಮರಾಜನಿಗೆ, ಯುಧಿಷ್ಠಿರನಿಗೆ ರಾಜ್ಯಭಾರ ಮಾಡಿ ಎಲ್ಲಿ ಅನುಭವ ಇಲ್ಲ. ರಾಜಧರ್ಮದ ಸೂತ್ರಗಳನ್ನ
ತಿಳಿಸಿ ಹೇಳಬೇಕಾದವರು ಭೀಷ್ಮ. ಅದಕ್ಕೋಸ್ಕರನೇ ವ್ಯಾಸರು ಅವರನ್ನ ಶರಮಂಚದ ಮೇಲೆ ಮಲಗಿಸಿ ಇಟ್ಟಿದ್ರು. ಅಪ್ಪ ನಿನಗೆ ನಾನು ಹೇಳ್ಕೊಡ್ತೀನಿ. ಹಾಗಾಗಿ ಯುಧಿಷ್ಠಿರ ಕೇಳ್ತಾನೆ, ಭೀಷ್ಮರು ಹೇಳ್ತಾನೆ, ತಾದೃಶೋಯಂ ಮನುಪ್ರಶ್ನೋ ಯತ್ರ ಧರ್ಮ ಸುದರ್ಲಭ ದುಷ್ಕರ ಪ್ರತಿಸಂಖ್ಯಾತ ತತ್ಕೇನಾತ್ರ ವ್ಯವಸ್ಥಿತ ಪ್ರಭವಾರ್ತಾಯ ಭೂತಾನಾಂ ಧರ್ಮ ಪ್ರವಚನ ಕೃತಂ ಯಃ ಸ್ಯಾತ್ ಪ್ರಭವಃ ಸಧರ್ಮ ಇತಿ ನಿಶ್ಚಯ. ಧರ್ಮವನ್ನು ನಿಕೃಷ್ಟವಾಗಿ ತೀರ್ಮಾನಿಸುವುದು ಅಥವಾ ವ್ಯಾಖ್ಯಾನ ಮಾಡುವುದು ಅತೀವ ಕಷ್ಟದ ಕೆಲಸ. ಧರ್ಮ ಏನೆಂದು ಈ ರೀತಿ ವಿವರಿಸಲಾಗಿದೆ. ಯಾವುದು ಜೀವಕೋಟಿಗಳ ಉತ್ಥಾನ ಮಾಡುವುದೋ, ಯಾವುದು ಕಲ್ಯಾಣಕಾರಿಯಾಗಿ ಪರಿಣಮಿಸುತ್ತದೆಯೋ ಅದು ನಿಶ್ಚಯವಾಗಿ ಧರ್ಮ. ಯಾವುದು ತನ್ನಿಂದ ತಾನೇ ಸಂಗೋಪನೆಗೊಳ್ಳುವುದೋ ಅದು ಧರ್ಮ. ಸಂಗೋಪನೆ ಅಂತಂದ್ರೇನು? ಇಟ್ ಶುಡ್ ಸಸ್ಟೇನ್ ಆನ್ ಇಟ್ಸ್ ಓನ್. ಅದು ಗಿಡ ಅಲ್ಲ, ನಾನು ಗೊಬ್ಬರ ಹಾಕ್ತೀನಿ, ಇವ್ರು ನೀರು ಹಾಕ್ತಾರೆ, ಇವ್ರು ಕಸ ತೆಗಿತಾರೆ ಅಲ್ಲ. ಸಮಾಜ ಅದ್ ಮಾಡ್ಬೇಕಾಗಿಲ್ಲ. ಯಾರ ಸಹಾಯವೂ ಇಲ್ಲದೆ ನಿಲ್ತಕ್ಕಂಥದ್ದು ಯಾವಾಗ ಅದು ಸಂಗೋಪನೆ. ತನ್ನಿಂದ ತಾನೇ ಯಾವುದು ಸಂಗೋಪನೆ ಆಗ್ತದೆ ಅಂತಂದ್ರೆ, ವ್ಯಕ್ತಿಯಾಗಿ ನಾನು, ಸಮಾಜವಾಗಿ ಸಮಾಜ, ರಾಷ್ಟ್ರವಾಗಿ ರಾಷ್ಟ್ರ, ಧರ್ಮಗಳ ಪರಿಪಾಲನೆಯನ್ನ ನಾವು ಮಾಡ್ತೀವೋ ಆಗ ಧರ್ಮ ತನ್ನಿಂದ ತಾನೇ ಸಂಗೋಪನೆ ಆಗ್ತದೆ. ಧರ್ಮ ಅಂತಂದ್ರೆ ವಿಶ್ವದ ಅಥವಾ ಪ್ರಕೃತಿಯ ಕಾನೂನು. ಕಾನೂನು ಅಂತಂದ್ರೆ ಕಾಸ್ಮಿಕ್ ಆರ್ಡರ್. ಗಾಳಿ ಬೀಸುತ್ತೆ, ಬೆಂಕಿ ಸುಡುತ್ತೆ, ಸೂರ್ಯ ಮಹಾನಾಡು ಹೇಳ್ತಾರೆ. ಆ ಉಪನಿಷತ್ತಲ್ಲಿ ಏನ್ ಹೇಳ್ತಾರೆ? ಸುಡುವುದು ಬೆಂಕಿ, ಬೆಂಕಿಯ ಧರ್ಮ. ಬೀಸುವ ಗಾಳಿ, ಗಾಳಿಯ ಧರ್ಮ. ನೆನೆಸುವುದು ಮಳೆಯ ಧರ್ಮ. ಚಂದ್ರ ಸಂತಸವನ್ನು ಕೊಡ್ತಾನೆ, ಅದರ ಧರ್ಮ. ಚಂದ್ರನೆಲ್ಲ ಹೊಗಳ್ತಾರೆ ಅಂತ ಹೇಳಿ ಒಂದು ದಿವಸಕ್ಕೆ ಸೂರ್ಯ ತಣ್ಣಗಾದ್ರೆ ಎಲ್ಲಿರುತ್ತೆ ವಿಶ್ವ? ವಿಶ್ವವೇ ಇರೋದಿಲ್ಲ. ಆದ್ರಿಂದ ಅದಕ್ಕೆ ಸ್ಥಾನ ಇದೆ. ಈ ಕಾಸ್ಮಿಕ್ ಆರ್ಡರ್ ಏನಿದೆ, ಧರ್ಮ ಎಂದ್ರೆ ವಿಶ್ವದ ಕಾನೂನಿನ ಚೌಕಟ್ಟಿಗೆ ಒಳಪಟ್ಟು ಸೃಷ್ಟಿಸುವ ಒಂದು ಸಮರಸತೆ ಮತ್ತು ಅದರ ಆವಿರ್ಭಾವವೇ ರುಜು ಮಾತ್ರ. This harmony, what does it produce? ರುಜು ಮಾರ್ಗ, ದಿ ರೈಚಿಯಸ್ ಪಾತ್. ಸನಾತನ ಧರ್ಮ ಅಂದ್ರೆ ಯಾವುದು ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳಲ್ಲಿ ಪ್ರತ್ಯಕ್ಷಿಸಿ ಪ್ರಮಾಣೀಕರಿಸಬಹುದೋ ಅದು ಅನಂತ ನಿರಂತರವಾದದ್ದೇ ಸನಾತನ ಧರ್ಮ. ನಾನು ಒಂದು ಸುಮಾರು 20 ವರ್ಷಗಳ ಹಿಂದೆ ಅಮೆರಿಕದಲ್ಲಿ ಒಂದು ಸರ್ಜರಿ ಮಾಡಿಸ್ಕೊಳ್ಳಿಕ್ಕೆ ಹೋಗಿದ್ದೆ. ನಿರಂತರವಾಗಿ ಮೇಯೋ ಕ್ಲಿನಿಕ್ ಅಂದ್ರೆ ಬಹಳ ಒಳ್ಳೆ ಆಸ್ಪತ್ರೆ. ಅಲ್ಲಿ ಆಸ್ಪತ್ರೆಯಲ್ಲಿದ್ದಾಗ ನೋವು ತಡೆಯಲಿಕ್ಕಾಗ್ಲಿಲ್ಲ. ದೇವ್ರು ನನಗೆ ಏನು ಈ ಶಿಕ್ಷೆ ವಿಧಿಸ್ತ, ನಾನು ಏನೂ ತಪ್ಪು ಮಾಡಿಲ್ವಲ್ಲ ಅಂತ ಹೇಳಿ ಹಲಪ್ತಾ ಇದ್ದೆ. ಅದನ್ನ ಡಾಕ್ಟರ್ ಕೇಳಿದ್ರು. ಮಧ್ಯಾಹ್ನ ಒಬ್ಬ ಕ್ರಿಶ್ಚಿಯನ್ ಪುರೋಹಿತ ನನ್ನ ಹತ್ರ ಬಂದ. ಓ, ನಾನು ಒಬ್ಬ ಹಿಂದೂ ವೇದಜ್ಞಾತನನ್ನ ಇಲ್ಲಿ ಇದ್ದಾರೆ ಅಂತ ಹೇಳಿ ತಿಳಿದೆ, ತಮ್ಮನ್ನು ಮಾತಾಡ್ಸೋದಕ್ಕೆ ಬಂದೆ ಅಂತ. ನನಗೆ ಆಶ್ಚರ್ಯವಾಯ್ತು. ಯಾಕೆಂತಂದ್ರೆ ಡಾಕ್ಟರ್ಗಳು, ನರ್ಸುಗಳು ನಮ್ಮ ಹಿನ್ನೆಲೆ ಏನು ಅಂತೇಳಿ ಅನೇರವಾಗಿ ತಿಳ್ಕೊಂಡಿರ್ತಾರೆ, ನಾವು ಮಾಡುವ ಕೆಲಸಗಳೇನು ಅಂತ ಹೇಳಿ. ಆಗ ಹೇಳಿದ್ರು ಅವರು, ನಿನಗೆ ನೋವಿದೆ, ನೋವು ನಿನ್ನನ್ನ ಶುದ್ಧಿಗೊಳಿಸುತ್ತೆ. ನೋವಾದಷ್ಟು ನಿನ್ನ ಮನಸ್ಸು ಜಾಸ್ತಿ ಶುದ್ಧಿ ಆಗ್ತದೆ. ಯೇಸು ಕ್ರಿಸ್ತನ ನೇರವಾಗಿ ತಗೊಂಡೋಗಿ ಶಿಲ್ಬೆಗೆ ಹಾಕುವ ಬದಲು ಕತ್ತರಿಸಿ ಬಿಸಾಕ್ಬೋದಾಗಿತ್ತಲ್ಲ, ಕಟ್ಟಿಗೆ ಇತ್ತಲ್ಲ, ಕತ್ತಿ ಇತ್ತಲ್ಲ, ತಲೆಯನ್ನ ಬೇರೆ ಮಾಡಿ ಬಿಸಾಕ್ಬೋದಾಗಿತ್ತು. ಯಾಕೆ ಶಿಲ್ಬೆಗೆ ಹಾಕಿದ್ರು? ಕೈಗೆ ಮೊಳೆ ಹೊಡೆದ್ರು, ಕತ್ತಿಗೆ ಮಳೆ ಹೊಡೆದ್ರು, ಮಂಡಿಗೆ ಮಳೆ ಹೊಡೆದ್ರು, ಕಾಲಿಗೆ ಮಳೆ ಹೊಡೆದ್ರು. ನೋವು ನೋವು ನೋವು. ಆ ನೋವನ್ನ ನೀನು ಅನುಭವಿಸಿದ್ರೆ ಯೇಸು ಕ್ರಿಸ್ತನ, ಆ ನೋವಿಂದ ನೀನು ಯೇಸು ಕ್ರಿಸ್ತನ. ಹಾಗಾದ್ರೆ ಧರ್ಮಕ್ಕೆ ಏನು ಹೊರಮ ಇದೆ ಅಂತಕ್ಕಂಥ ಮಾತನಾಡುವಾಗ ಮಹಾತ್ಮ ಗಾಂಧಿ ಅವರ ದೃಷ್ಟಿಯಲ್ಲಿ 7 ಪಾಪಗಳು. ದುಡಿಮೆ ಇಲ್ಲದ ಐಶ್ವರ್ಯ,
ದುಡಿಯೋದೇ ಇಲ್ಲ, ಹಂಗೆ ಬರ್ತಾನೆ ಇರ್ಬೇಕು ದುಡ್ಡು. ಆತ್ಮಸಾಕ್ಷಿ ಇಲ್ಲದ ಸುಖ. ನನ್ನದು ಏನೇ ವಯಸ್ಸಿರ್ಬಹುದು, ಯಾವುದಾದ್ರೂ ಚಿಕ್ಕ ಹೆಣ್ಣನ್ನು ನಾನು ಕೆಡಿಸ್ಬೇಕು ಅಂತಂದ್ರೆ ನನ್ನ ಆತ್ಮಸಾಕ್ಷಿ ಎಲ್ಲಿದೆ? ಆತ್ಮಸಾಕ್ಷಿ ಇಲ್ಲದೆ ಸುಖ. ನಡತೆ ಇಲ್ಲದ ಜ್ಞಾನ. ಬೇಕಾದಷ್ಟು ಒಳ್ಳೆ ಭಾಷಣ ಮಾಡ್ಬೋದು, ನನ್ನ ನಡತೆಯಲ್ಲಿ ಬಿರುಕುಗಳು ಕಂಡಾಗ ಇವನು ಭಾಷಣ ಮಾಡ್ತಾ ಇರತ್ತೆ ತತ್ತ ನನ್ನ ಮಗ ಮೇಲೆ ಮುಗಿತೀನಿ. ನೈತಿಕತೆ ಇಲ್ಲದ ವಾಣಿಜ್ಯ. ಎಥಿಕ್ಸ್. ಮಾನವೀಯತೆ ಇಲ್ಲದ ವಿಜ್ಞಾನ. ಸೈನ್ಸ್ ಇದು. ತ್ಯಾಗ ಇಲ್ಲದ ಮತ. ರಿಲಿಜಿಯನ್ ವಿಥೌಟ್ ಸ್ಯಾಕ್ರಿಫೈಸ್. ತತ್ವ ಇಲ್ಲದ ರಾಜಕೀಯ. ಇವೆಲ್ಲವನ್ನ ಅವರು 7 ಪಾಪಗಳು ಅಂತ ಹೇಳ್ತಾರೆ. ಭಾರತೀಯಲ್ಲಿ, ಸಂಸ್ಕೃತಿಯಲ್ಲಿ, ತತ್ವಜ್ಞಾನದಲ್ಲಿ ಭೌತ ದ್ರವ್ಯ ಅದೇ ಮೆಟೀರಿಯಲಿಸಂ. ಅದಕ್ಕೆ ಮೀರಿ ಇರುವುದು ಮನಸ್ಸು. ಆದ್ರಿಂದ ಮನಸ್ಸಿನ ನಿಯಂತ್ರಣವನ್ನು ಮಾಡಬೇಕು, ಮನಸ್ಸಿನ ನಿಯಂತ್ರಣ ಮಾಡಬೇಕು ಅಂತೇಳಿ ಸತತವಾಗಿ ಅದರ ಬಗ್ಗೆ ಹೋಗ್ತೇವೆ. ಆತ್ಮಸಾಕ್ಷಿ ಅಂತಕ್ಕಂಥ ಒಂದು ಕಲ್ಪನೆ ಇದೆ. ಆತ್ಮಸಾಕ್ಷಿ ಧರ್ಮಕ್ಕೆ ಹಾಸುಹೊಕ್ಕಾಗಿದೆ. ಕಾಯ ವಾಚ ಮನಸ ಅನ್ನೋ ಒಂದು ಸಿದ್ಧಾಂತ ಇದೆ. ಮನಸ್ಸಲ್ಲಿ ಬಂದದ್ದನ್ನ ವಾಚ ನಾನು ಅದನ್ನೇ ಮಾತಾಡ್ಬೇಕು, ಕಾಯ ಅದನ್ನ ಕೃತಿಯಲ್ಲಿ ತೋರಿಸ್ಬೇಕು. ಮನಸ್ಸಿನಲ್ಲಿ ಬರೋದೊಂದು, ಬಾಯಿನಲ್ಲಿ ಬರೋದೊಂದು, ಕೆಲಸ ಮಾಡುವಾಗ ಇನ್ನೊಂದಂದ್ರೆ ಕಾಯ ವಾಚ ಮನಸ್ಸಕ್ಕೆ ಸಮರಸತೆ ಇಲ್ಲ. ದಿ ಆಕ್ಷನ್, ದಿ ವರ್ಡ್ ಅಂಡ್ ದಿ ಥಾಟ್, ದೇರ್ ಶುಡ್ ಬಿ ಹಾರ್ಮನಿ. ಇವು 3 ಇಲ್ಲದೆ ಇದ್ದಾಗ ನಾವು ರಾಕ್ಷಸರಾಗ್ತೀವಿ, ದೈತ್ಯರಾಗ್ತೀವಿ. ಧೃತ್ತನದ ಧಾತು ಏನಿದೆ, ಒಡೆಯತಕ್ಕಂಥದ್ದು, ಬ್ರೇಕಿಂಗ್. ಯಾರು ಅದನ್ನ ಬ್ರೇಕ್ ಮಾಡ್ತಾನೋ ಕಾಯ ವಾಚ ಮನಸ, ಧೃತ್ ಮೂಲ ಧಾತುವಿಂದ ಬಂದ ಶಬ್ದ ದೈತ್ಯ ಅಂತಕ್ಕಂಥ ಶಬ್ದ. ಮನಸ್ಸಿನ ನಿಯಂತ್ರಣ ಹೇಗೆ? ಭಗವದ್ಗೀತೆಯಲ್ಲಿ ಋಷಿಕೇಶ ಅಂತೀವಿ, ಗುಡಾಕೇಶ ಅಂತೀವಿ. ಎರಡಕ್ಕೂ ಮುಖ್ಯವಾದ ಶಬ್ದ ದಮ. ಇಂದ್ರಿಯ ನಿಗ್ರಹ ಆತ್ಮಸಾಕ್ಷಿಯ ರೂಪದಲ್ಲಿ ಹೊರಬರಬೇಕು. ಪಂಚೇಂದ್ರಿಯಗಳನ್ನ ದಮನ ಮಾಡಿದವನು ಕೃಷ್ಣ, ಅವನು ಋಷಿಕೇಶ. ಗುಡಾಕೇಶನಿಗೂ ಈ ದಮ ಅನ್ವಯವಾಗ್ತದೆ. ಒಂದು ರೀತಿಯಲ್ಲಿ ಅವನು ದಮನ ಮಾಡಿದವನು, ಅವನಿಗೆ ಗುಡಾಕೇಶ ಅಂತಂದ್ರೆ ಎಷ್ಟು ಹೊತ್ತು ನಿದ್ದೆ ಮಾಡಬೇಕು ಅಂತಂದ್ರೆ ಅಷ್ಟೇ ಹೊತ್ತು ನಿದ್ದೆ ಮಾಡ್ತಾ ಇದ್ದ. ಮರದ ಮೇಲೇರಿ ಕೊಂಬೆಯ ಮೇಲೆ ಕುಳಿತುಕೊಂಡು ಅರ್ಜುನ ನಿದ್ದೆ ಮಾಡುವುದು. 1 ಗಂಟೆ ಮಾಡಬೇಕು, 15 ನಿಮಿಷ ಮಾಡಬೇಕು, ಅಷ್ಟೇ ಮಾಡಿ ಮತ್ತೆ ಕೆಳಗಡೆ ಇಳಿತಾ ಇದ್ದ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಚಂಚಲ ಮೇ ಮನಃ ಕೃಷ್ಣ ಪ್ರಮಾತಿ ಬಲವತ್ತು ತಸ್ಯಾ ನಿಗ್ರಹಂ ಮನ್ಯು ವಾಯುರಿವ ಸುದರ್ಶನ. ಮನಸ್ಸು ಬಹಳ ಚಂಚಲವಾದದ್ದು, ಬಹು ಶಕ್ತಿಶಾಲಿಯೂ ಬಲಶಾಲಿಯೂ ಆದದ್ದು. ಆದ್ರಿಂದ ಅದನ್ನ ವಶದಲ್ಲಿ ಇಟ್ಟುಕೊಳ್ಳುವುದು, ವಾಯುವನ್ನ ಹಿಡಿತದಲ್ಲಿ ಇಟ್ಕೊಳ್ತಾರೆ. ಮನಸ್ಸು ಪ್ರಕ್ಷುಬ್ಧವಾದದ್ದು. ಏಕೆಂದ್ರೆ ಅದು ಕೋಪ, ಕಾಮತೃಷೆ, ಲೋಭ, ಅಸೂಯೆ, ಆತಂಕ, ಹೆದರಿಕೆ, ಮೋಹ ಇತ್ಯಾದಿಗಳ ಮೂಲಕ ಆತ್ಮಸಾಕ್ಷಿಯನ್ನ ತಲ್ಲಣಗೊಳಿಸಿ ಉತ್ಕ್ರಾಂತಿಯನ್ನು, ವೈಲೆನ್ಸ್ ಸೃಷ್ಟಿಸುತ್ತದೆ. ಬಲಶಾಲಿಯಾದದ್ದು ಮನಸ್ಸು. ಒಡೆದು ಕೆಡಕನ್ನ ಭೇದ ಮಾಡಿ ತೋರಿಸುವ ಶಕ್ತಿ ಏನಿದೆ. ವಾಟ್ ಈಸ್ ಗುಡ್, ವಾಟ್ ಈಸ್ ಬ್ಯಾಡ್, ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್. ಧಿಯೋ ಯೋ ನ ಪ್ರಚೋದಯಾತ್. ಹೀಗಂದ್ರೆ ಯಾವುದು ಒಳ್ಳೆಯದು ಕೆಟ್ಟದ್ದನ್ನ ಪರಿಷ್ಕರಿಸಿ ನೋಡುವಂತ ಶಕ್ತಿಗೆ ಧೀ ಶಕ್ತಿ ಅಂತ ಹೇಳಿ ಹೇಳ್ತೀವಿ. On one side, if you have Dr. Jekyll, another side, you have got Mr. Hyde. ಬಹಳ ಫೇಮಸ್ ನಾವು ಲೂಯಿಸ್ ಸ್ಟೀವನ್ಸನ್. ಅದು ಓದು ನೋಡಿ, ಬಹಳ ಚೆನ್ನಾಗಿದೆ. ಅವೆರಡು, ಡಾಕ್ಟರ್ ಜೆಕಿಲ್ ಯಾರು, ಮಿಸ್ಟರ್ ಹೈಡ್ ಯಾರು, ಅದನ್ನ ನಾವು ಪತ್ತೆ ಮಾಡಬೇಕು. ಆದ್ರಿಂದ ಗಾಳಿಯನ್ನ ಕಟ್ಟಿ ಹಾಕಕ್ಕೆ ಹೇಗೆ ಸಾಧ್ಯವಿಲ್ಲವೋ ಹಾಗೆ ಮನಸ್ಸನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯವಿಲ್ಲ. ಯತತೋ ಹಿ ಕೌಂತೆಯ ಪುರುಷಸ್ಯ ವಿಪಶ್ಚಿತ ಇಂದ್ರಿಯಾಣಿ ಪ್ರಮಾದೀನಿ ಹರಂತಿ ಪ್ರಸವಂ ಮನಃ. ಮನಸ್ಸನ್ನ ಕಿತ್ತುಕೊಂಡು ಹೋಗ್ಬಿಡ್ತದೆ, ಬಲಾತ್ಕಾರವಾಗಿ
ರೆಪ್ಪೆ ಹರಿಸುತ್ತೆ. ಇಂದ್ರಿಯಗಳು ಈಗ ತಾನೇ ಬೆಳಗಿಸಿದ ಕಾಡು ಕುದುರೆಗಳಂತೆ ರಭಸವಾದದ್ದು, ಎಚ್ಚರಿಕೆ ಇಲ್ಲದ್ದು, ಯಾವ್ದು ಬೇಕಾದ್ರೂ ಓಡ್ಬೇಕು. ಆದ್ರಿಂದ ಅವುಗಳನ್ನ ಶಿಸ್ತಿಗೆ ಒಳಪಡಿಸೋದಿದೆಯಲ್ಲ, ಅದು ಮನಸ್ಸನ್ನ ಶಿಸ್ತಿನಲ್ಲಿ ಒಳಪಡಿಸೋದು ಹೇಗೆ? ಅದನ್ನ ಎಚ್ಚರಿಕೆಯಿಂದ ಅಳಿಸಬೇಕು, ಒಗ್ಗಿಸಬೇಕು. ಅದು ಲೋಭ, ಕಾಮ, ಕಲುಷಿತವಾದ ಇಂದ್ರಿಯಗಳ ವಿರುದ್ಧ ವಿಜಯಕ್ಕಾಗಿ ಹೋರಾಡಬೇಕು. ಹೇಗೆ ಸಾಧ್ಯ? ಅದು ನನ್ನ ಕೈಯಲ್ಲಿ ಸಾಧ್ಯವೇ ಇಲ್ಲ. ನಾನು IAS ಅಕಾಡೆಮಿಯಲ್ಲಿ ಮಕ್ಕಳಿಗೆ ಪಾಠ ಹೇಳ್ತೇನೆ. ಹೇಳ್ಬೇಕಾದ್ರೆ ಬಹಳಷ್ಟು ಮಕ್ಕಳು ಹೇಳ್ತಾರೆ, ತಾತ ರಾತ್ರಿ ಎಲ್ಲ ಓದ್ತೀನಿ, ಬೆಳಗ್ಗೆ ಮರೆತು ಹೋಗ್ಬಿಡ್ತದೆ, ನಾನು ಏನ್ ಮಾಡ್ಲಿ? ಇದನ್ನ ಮಾಡ್ಲೇಬೇಕು ಅಂತೀನಿ, ಇದಾದ್ರೂ ಸಾಧ್ಯವೇ ಆಗಲ್ವಲ್ಲ, ಏನ್ ಮಾಡ್ಲಿ? ನಾನು ಹೇಳಿದೆ, ನಿಮ್ಮ ತಾಯಿಯ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಕರೆದುಕೊಂಡು ಹೋಗು ಅಡಿಗೆ ಮನೆಗೆ. ಉಪ್ಪು ತೆಕೊಡುನು, ಮೆಣಸು ತೆಕೊಡುನು, ಮೆಣಸಿನ್ಕಾಯಿ ತೆಕೊಡುನು, ಜೀರಿಗೆ ತೆಕೊಡುನು, ಕಣ್ ಕಾಣ್ತಾ ಇಲ್ಲ, ಬಟ್ಟೆ ಕಟ್ಕೊಂಡಿದ್ದಾಳೆ, ಎಲ್ಲವನ್ನ ಹೆಂಗ್ ತೆಕೊಡ್ತಾಳೆ? ಅವ್ನು ಹೆಂಗೆಲ್ಲ ಹೇಳ್ತಾರೆ, ರೋಜ್ ವಹಿ ಕಾಮ್ ಕರ್ತಿ ಅಂತ, ನಿತ್ಯ ಅದೇ ಕೆಲಸ ಮಾಡ್ತಾರೆ ಅವರು. ಇದನ್ನ ಮಾಡಬೇಡ ಅಂತ ಯಾರಾದ್ರು ಹೇಳಿದಾರ? ಅಭ್ಯಾಸಾಯ ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತ. ಅಭ್ಯಾಸವನ್ನ ಸತತವಾಗಿ ಮಾಡಬೇಕು. ಇದನ್ನೇ ತೈತ್ರಿಯ ಉಪನಿಷತ್ತಲ್ಲಿ ಈ ಮಾತನ್ನ ಹೇಳ್ತಾರೆ. ಸ್ವಾಧ್ಯಾಯ ಪ್ರವಚನೇಚ ಗೃಹಸ್ಥನ ಕರ್ತವ್ಯಗಳೇ. ಋತಂ ಚ ಸ್ವಾಧ್ಯಾಯ ಪ್ರವಚನೇಚ ಸತ್ಯಂ ಚ ಸ್ವಾಧ್ಯಾಯ ಪ್ರವಚನೇಚ ತಪಃ ಚ ಸ್ವಾಧ್ಯಾಯ ಪ್ರವಚನೇಚ ತಮಶ್ಚ ಸ್ವಾಧ್ಯಾಯ ಪ್ರವಚನೇಚ. ತಪ ತಪ ಅಂತಂದ್ರೆ ಬೇಯೋದು, ಬೆಂಕಿಯಲ್ಲಿ ಸುಟ್ಕೊಳ್ಳೋದು. ಋತಂ ಅಂತಂದ್ರೆ ವಿಶ್ವದ ನಿಬಂಧನೆಗಳನ್ನ ಅಭ್ಯಾಸ ಮಾಡು, ಸತ್ಯವನ್ನ ಅಭ್ಯಾಸ ಮಾಡು. ಜಪ ತಪಗಳನ್ನ ಅಭ್ಯಸುವಂತಂದ್ರೆ ಒಂಟಿ ಕಾಲಲ್ಲಿ ಅವನು ಋಷಿಯಾಗಿ ನಿಂತ್ಕೊಳ್ತಾನೆ. ನೀವು 5 ಸೆಕೆಂಡ್ ನಿಂತ್ಕೊಂಡು ತೋರಿಸಿ ಒಂಟಿ ಕಾಲಲ್ಲಿ. ಅವನು ಒಂಟಿ ಕಾಲಲ್ಲಿ ಇಡೀ ದಿನ, ಇಡೀ ವಾರ ನಿಲ್ಬೇಕಾದ್ರೆ ಅವನಿಗೆ ಇಂದ್ರಿಯಗಳ ಮೇಲೆ ಅವನ ಕಾಲು ನೋಡಿದಾಗ, ಮಂಡಿ ನೋಡಿದಾಗ, ಸೊಂಟ ನೋಡಿದಾಗ ಅದರ ಅನುಭವವಾಗದೆ ಮನಸ್ಸು ಕೇಂದ್ರೀಕರಣ ಸಾಕ್ತದೆ. ಆದ್ರಿಂದ ನಿನ್ನನ್ನು ನೀನು ಉರಿಸಿಕೊಳ್ಳುವುದರ ಮೂಲಕ ತಪಶ್ಚ ಸ್ವಾಧ್ಯಾಯ ಪ್ರವಚನೇಚ. ಹೇಗೆ ನಾವು ಧರ್ಮ ಮಾರ್ಗದಿಂದ ಹೊರಗಡೆ ಆಗ್ತೀವಿ? ಧ್ಯಾಯತೋ ವಿಷಯ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ. ವಿಷಯ ಸುಖಗಳನ್ನ ಚಿಂತಿಸುವ ಪುರುಷನಿಗೆ ಆಸಕ್ತಿ ತನ್ನಿಂದ ತಾನೇ ಆಗ್ತದೆ. ಆಸಕ್ತಿ ದಸಿಯಿಂದ ಆ ವಿಷಯಗಳ ಬಗ್ಗೆ ಆಸೆ ಉಂಟಾಗ್ತದೆ. ಅದರ ಹತ್ತಿರವಾಗ್ಬೇಕು ಅಂತಾನೆ. ಆ ಹತ್ತಿರವಾಗ್ಬೇಕಾದಾಗ ಕಾಮವನ್ನು ತೀರಿಸ್ಕೊಡೋದಕ್ಕೆ ಹೋದ್ರೆ ಕೋಪ ಉಂಟಾಗ್ತದೆ. ಕೋಪ, ಲೋಭ ಇವೆಲ್ಲ ಬಂದಾಗ ನಾವು ಕೆಳಗಡೆ ಬೀಳ್ತೀವಿ. ಒಂದು ಸಣ್ಣ ಉದಾಹರಣೆಯನ್ನ, ಇದಕ್ಕೆ ನನ್ನ ಸಮಯ ಮುಗಿತಾ ಇದೆ ಅಂತ ಕಾಣುತ್ತೆ. ಇನ್ನೊಂದು 10 ನಿಮಿಷ ಮಾತಾಡ್ಬೋದಾ? ನೀವು ಒಪ್ಪಿಗೆ ನಾಗೇಶ್ ಅವ್ರು ಕೊಟ್ಟು ಇನ್ನೊಂದು 10-12 ನಿಮಿಷ ಮಾತಾಡ್ತೀವಿ. ಈಗ ಆಗುತ್ತೆ ಆಗುತ್ತೆ. ಸ್ವಲ್ಪ ನೀವೇನಾದ್ರು ಒಂಚೂರು ನೀರನ್ನ ಕುಡೀರಿ ಪಾಪ. ಧ್ಯಾಯತೋ ವಿಷಯ ಸಹ ನಾವು ಹುಡುಗ ನಿಂತಿದ್ದಾನೆ, ದೂರದಲ್ಲಿ ಹುಡುಗಿ ನಿಂತಿದ್ದಾಳೆ. ಚೆನ್ನಾಗಿದ್ದಾಳೆ, ಚೆನ್ನಾಗಿ ಕಾಣ್ತಾ ಇದ್ದಾಳ. ಸಂಗಸ್ತೇಶೋಪಜಾಯತೆ, ಅವಳ ಹತ್ರ ಹೋಗಿ ನಿಂತ್ಕೊಳ್ಬೇಕು. ಹತ್ರ ಹೋಗಿ ನಿಂತ್ಕೊಂಡ ಇನ್ನೂ ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಸಂಗಾತ್ ಸಂಜಾಯತೆ ಕಾಮಃ, ಅರೆ ಇವಳ ಜೊತೆ ನಾನು ಓಡಾಡ್ಬೇಕು. ಸಿನಿಮಾಗೆ ಬರ್ತೀಯನೆ ಹುಡುಗಿ ಅಂತ ಕೇಳ್ತೀನಿ. ಅವಳಿಗೆ ಕೋಪ ಬಂದು ಚಾಕ್ಲೇಟ್ ತೆಗೆದು ಹೊಡಿತಾಳೆ. ನನ್ನನ್ನು ಹೊಡಿತಾ ಇದ್ದಾಳ. ಕಾಮಾತ್ ಕ್ರೋಧೋ ವಿಜಾಯತೆ, ಕೋಪ ಬರ್ತದೆ. ಕೋಪ ಬಂದಾಗ ಕ್ರೋಧಾತ್ ಭವತಿ ಸಮ್ಮೋಹಂ ಮ ಇತಿ ಮೋಹಂ. ಇದು ನನ್ನದು, ಇದು ನನ್ನದು ಅನ್ನೋದು. ಇಟ್ ಇಸ್ ಇನ್ಫ್ಯಾಚುಯೇಷನ್. ಇನ್ಫ್ಯಾಚುಯೇಷನ್ ಬರ್ತದೆ.
ಆ ಇನ್ಫ್ಯಾಚುಯೇಷನ್ ಬಂದಾಗ ಏನಾಗ್ತದೆ, ಸ್ಮೃತಿ ಭ್ರಂಶ. ಸ್ಮೃತಿ ಇದೆಯಲ್ಲ, ಮನೆಪತ್ರದಲ್ಲಿ ರೆಕಾರ್ಡ್ ಆಗಿರತಕ್ಕಂಥ ಈವೆಂಟ್ಸ್, ಐಸ್ ಕ್ರೀಮ್ ಮುಟ್ಟಿದಾಗ ಕೈಗೆ ತಣ್ಣೆ ಆಗುತ್ತದೆ, ಬಿಸಿ ತವಿಯ ಮುಟ್ಟಿದಾಗ ಕೈ ಸುಡುತ್ತೆ, ಅದು ಮೆಮರಿನಲ್ಲಿ ಕೂತಿದೆ. ಅದು ಅಪಭ್ರಂಶವಾದಾಗ ತವೇನ ಐಸ್ ಕ್ರೀಮ್ ಅಂತ ಹೇಳಿ ಹೋಗಿ ಮುಟ್ಟಿ ಕೈ ತುಂಬಿಕೊಡ್ತೀನಿ. ಅದಾಗಬಾರ್ದು. ಸ್ಮೃತಿ ಭ್ರಂಶ, ಬುದ್ಧಿ ನಾಶ. ಬುದ್ಧಿ ಅಂತಂದ್ರೆ ದಿ ಪವರ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಗುಡ್ ಅಂಡ್ ಬ್ಯಾಡ್. ಯಾವ್ದು ಒಳಿತು ಕೆಟ್ಟದನ್ನು ಅದರ ಪರಿಭೇದ ಕಾಣೋದಲ್ಲ. ಆದ್ದರಿಂದ ಬುದ್ಧಿನಾಶ ಪ್ರಣಶ್ಯತಿ. ನಾವು ಕೆಳಗಡೆ ಬೀಳ್ತೀವಿ. ಆತ್ಮಸಾಕ್ಷಿ ವಿಷಯ ಬಂದಾಗ ನಾವು ಈ ಧರ್ಮದ ಪರಿಭಾಷೆಯ ಚೌಕಟ್ಟಿನಲ್ಲಿ ಯೋಚನೆ ಮಾಡ್ತೇವೆ. ಅಕಸ್ಮಾತ್ ತಪ್ಪಾಯ್ತು, ತಪ್ಪಾಗಿ ಬಿಟ್ಟಾಗ ಪಾಪ ಪ್ರಜ್ಞೆ ನಿಮ್ಮನ್ನ ಕಾಡ್ತದೆ. ಹಿಂದಿ ಒಂದು ಹಾಡಿತ್ತು, ಬಹಳ ಹಳೇದು, ಮೊಹಮ್ಮದ್ ರಫಿ ಹಾಡಿತ್ತು. ಲಾಗಾ ಚುದರಿ ಮೇದಾಗ್ ಚಿಬಾವು ಕೈಸೆ ಘರ್ ಜಾವು ಕೈಸೆ, ಬಾಬುಲ್ ಕಾ ಘರ್ ಜಾವು ಕೈಸೆ, ಲಾಗಾ ಚುನರಿ ಮೇದಾಗ್. ಚುನರಿ ಅಂದ್ರೆ ಸೆರಗು. ಸೆರಗಿನಲ್ಲಿ ಕಲೆ ಆಗಿದೆ, ಆ ಕಲೆಯನ್ನು ನಾನು ಹೆಂಗೆ ಮುಚ್ಕೊಂಡಿ? ಇಲ್ಲೇ ಊರಲ್ಲೇ ಇದ್ರೆ ಮುಚ್ಕೊಳ್ಬೇಕಾಗಿಲ್ಲ, ಕಲೆ ಕಳ್ಕೊಂಡು ಹೋಗ್ಲಿ. ಬಾಬುಲ್ಕ ತಂದೆಯ ಮನೆಗೆ ಹೋಗ್ಬೇಕು ನಾನು. ತಂದೆ ಯಾರು? ಮೇಲ್ಗಡೆ ಇರೋನು. ಅವನತ್ರ ಹೋದಾಗ ನನ್ನ ಕಪ್ಪು ಕಲೆಯನ್ನ, ನನ್ನ ಸೆರಗಿನಲ್ಲಿ ಆಗಿರೋ ಕಲೆಯನ್ನ ಎಲ್ಲಿ ಮುಚ್ಕೊಂಡಿ ನಾನು? ಇದು ಪಾಪಪ್ರಜ್ಞೆ ಆತ್ಮಸಾಕ್ಷಿಯ ರೂಪದಲ್ಲಿ ಆವಿರ್ಭವವಾಗಿ ಚುಚ್ಚುತ್ತೆ. ನಮ್ಮ HS ವೆಂಕಟೇಶ್ಮೂರ್ತಿಯವರು ಹೇಳಲ್ವಾ, ಎಲ್ಲಿ ಜಾರಿತೋ ಮನವು ಎಲ್ಲೆ ಮೀರಿತೋ ಅಂತ ಹೇಳಿ. ಅದು ಆತ್ಮಸಾಕ್ಷಿ ಪಾಪಪ್ರಜ್ಞೆಗೆ ಇರುವ ಸಂಬಂಧ. ಸೂಫೀಸ್ ಅಂತ ಬುಲ್ಲೆ ಶಾ ಅಂತಿದ್ದಾರೆ. ಅವ್ರು ಹೇಳ್ತಾರೆ, ಬೇರೆ ಬುಕ್ಕಲ್ ದೇ ವಿಚ್ ಚೋರ್ 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 ಗುಸಾಯ್. ನನ್ನ ಎದೆಯ ಹೊದಿಕೆಯಲ್ಲೊಬ್ಬ ಹೊತ್ಕೊಂಡಿದ್ದೀನಿ. ಎದೆಗೆ ಒಂದು ಹೊದಿಕೆ ಇದೆ, ಅಲ್ಲಿ ಒಬ್ಬ ಕಳ್ಳ ನುಗ್ಗಿದ್ದಾನೆ ಅಂತ ಹೇಳ್ತಾರೆ. ಮನಸ್ಸು ಪ್ರಕ್ಷುಬ್ಧವಾದ್ರಿಂದ ಇಂದ್ರಿಯಗಳ ಮೂಲಕ ನಾವು ಅನುಭವಿಸುವ ಸಂವೇದನೆಗಳು ಶಾಶ್ವತವಾದದ್ದೇ ಇಲ್ಲ. ಮಾತ್ರ ಸ್ಪರ್ಶಾತ್ಮ ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಪಾಯಿನೋ ಅನಿತ್ಯ ತಾಂತಿತಿಕ್ಷಸ್ವ ಭಾರತ. ಸುಖ ಬರುತ್ತೆ, ದುಃಖ ಹೋಗುತ್ತೆ, ಸ್ಪರ್ಶ ತಣ್ಣಗಿರುತ್ತೆ, ಬಿಸಿಯಾಗಿರುತ್ತೆ, ಬರುತ್ತೆ ಹೋಗುತ್ತೆ. ಈಗ ನೋವಾಯ್ತು, ಡಾಕ್ಟ್ರು ಅನಾಲ್ಜಿಸ್ಟಿಕ್ ಇಂಜೆಕ್ಷನ್ ಕೊಡ್ತಾರೆ ನಮ್ಗೆ. ಅನಾಲ್ಜಿಸ್ಟಿಕ್ ಇಂಜೆಕ್ಷನ್ ಇಂದ ನೋವಿನ ಮೂಲ ಹೊರಟೋಯ್ತಾ? ಮಾಂಸಖಂಡಗಳಿಗೆ ಏಟಾಗಿದೆ. ಅವ್ರ ಅನಾಲ್ಜಿಸ್ಟಿಕ್ ಇಂಜೆಕ್ಷನ್ ಕೊಟ್ರೆ ಮಾಂಸಖಂಡಗಳ ನೋವು ಹೋಗಿಲ್ಲ. ಮಾಂಸಖಂಡಗಳ ನೋವನ್ನ ಮೆದುಳಿಗೆ ಸಂವಹನ ಮಾಡ್ತಕ್ಕಂತ ರಸ್ತೆಯನ್ನ ನೀವು ಬ್ಲಾಕ್ ಮಾಡಿದ್ದೀರಿ ಅಷ್ಟೇ. ಅದನ್ನ ನೀವು ಬ್ಲಾಕ್ ಮಾಡ್ತೀರಿ, ಮೆದುಳಿಗೆ ಹೋಗದಂತೆ ತಡೆಗಟ್ತೀರಿ. ನೋವನ್ನ ತಡೆಗಟ್ಟಿದ್ರಿ. ಅಂತದ್ದೇನಾದ್ರೂ ಮದ್ದು ನಿಮ್ಮ ಹತ್ರ ಇದೆಯಾ? ಇಂಜೆಕ್ಷನ್ ಇದೆಯಾ? ಸಂತೋಷವನ್ನ ಮೆದುಳಿಗೆ ಹೋಗದೆ ಇದ್ದಾಗೆ ತಡೆಗಟ್ಟೋದಕ್ಕೆ ಇಲ್ವಲ್ಲ. ಸುಖೆ ದುಃಖೆ ಸಮಯ ಕೊಟ್ಟು ಅಂತ ಹೇಳ್ಬೇಕಾದ್ರೆ ನೋವನ್ನ ತಡೆಗಟ್ಟಕ್ಕೆ ಅನಾಲ್ಜಿಸ್ಟಿಕ್ ಇಂಜೆಕ್ಷನ್ ಇರೋ ಹಾಗೆ ನಲಿವಿನ ತಡೆಗಟ್ಟಂತ ಅನಾಲ್ಜಿಸ್ಟಿಕ್ ಇಂಜೆಕ್ಷನ್ ಬೇಕು ನಮಗೆ. ನಾನು ಮಾತನ್ನು ಮುಗಿಸೋ ಮುಂಚೆ ಒಂದು ಸಂವಾದವನ್ನ ತಮಗೆ ಹೇಳಬೇಕು. ಬ್ರೆಜಿಲ್ ದೇಶದ ವೇದಾಂತಿ ಲಿಯೋನಾರ್ಡೋ ಬಫ್ ಅವರು ಮತ್ತು ನೋಬೆಲ್ ಪ್ರಶಸ್ತಿ ದಲೈ ಲಾಮಾ ಅವರು, ನನಗೆ ಅವಕಾಶ ಇತ್ತು ಅವ್ರ ಜೊತೆ ಕೂತು ಮಾತಾಡುವಂತದ್ದು. ದಲೈ ಲಾಮಾ ಅವ್ರ ಜೊತೆ ನಾನು ಕಾಶ್ಮೀರದಲ್ಲಿದ್ದ ಒಂದು ಸಂವಾದ ಆಗ್ತದೆ. ಆ ಸಂವಾದದಲ್ಲಿ ಅವರು ಹೇಳ್ತಾರೆ, ಲಿಯೋನಾರ್ಡೋ ಬಫ್ ಒಂಥರ ಕುಶೋದ್ದಿನ ತರ ನೋಡ್ಕೊಂಡು ಇವನಿಗೆ ಕೆದಕ್ ನೋಡೋಣ, ಬರೀ ತನ್ನ ಧರ್ಮ ಅಂದ್ರೆ ಟಿಬೆಟಿ ಬುದ್ಧಿಸಂ ಅಂತ ಹೇಳ್ತಾರೆ. ಧರ್ಮ ಮತ್ತು ಸ್ವಾತಂತ್ರ್ಯದ ಬಗ್ಗೆ ದೊಡ್ಡ ಮೇಜಿನ ಸಭೆ ಆಗ್ತಾ ಇತ್ತು. ಸಂಭಾಷಣೆಯಲ್ಲಿ ಅವರು ಲಿಯೋನಾರ್ಡೋ ಬಫ್ ಕೇಳ್ತಾರೆ, ಪೂಜ್ಯರೇ, ಅತ್ಯಂತ ಉತ್ತಮವಾದ ಮತ ಯಾವುದು? ವಾಟ್ ಇಸ್ ದಿ ಬೆಸ್ಟ್ ರಿಲಿಜಿಯನ್? ಇವರು ತಿಬೆತಿ ಬೌದ್ಧ ಮತ ಅಂತ ಹೇಳ್ತಾರೆ ಅಂತ ತಿಳಿಸ್ಕೊಂಡಿದ್ದೆ. ಅದ್ರ ಒಟ್ಟು ಉತ್ತರ ನನಗೆ ಆಶ್ಚರ್ಯವಾಯಿತು ಅಂತ ಹೇಳ್ತಾರೆ. ತಾಳ್ಮೆಯಿಂದ ದಲೈ ಲಾಮಾ ಹೇಳ್ತಾರೆ, ಯಾವುದು ನಿನ್ನನ್ನ ಭಗವಂತನ ನಿಕಟಕ್ಕೆ ಹತ್ರಕ್ಕೆ ಕೊಂಡೊಯ್ಯುವುದೋ ಅದು ಉತ್ತಮವಾದ ಮತ. ಆ ಮತವೇ ನಿನ್ನನ್ನು ಅತ್ಯುತ್ತಮ ಮನುಷ್ಯನನ್ನಾಗಿ ಮಾಡುತ್ತದೆ.
ಇವರಿಗೆ ಆಶ್ಚರ್ಯವಾಗ್ತದೆ, ಸಂತೋಷವಾಗ್ತದೆ. ನಾನು ತಪ್ಪು ಪ್ರಶ್ನೆ ಕೇಳ್ಬೇಕಲ್ಲ ಇವರ ಹತ್ರ, ಅದು ಬುದ್ಧಿಮತ್ತೆಯ ಉತ್ತರ. ಹಾಗಾದ್ರೆ ಅವ್ರು ಕೇಳ್ತಾರೆ, ಯಾವುದು ನನ್ನನ್ನ ಉತ್ತಮನನ್ನಾಗಿ ಮಾಡ್ತದೆ? ಅದಕ್ಕೆ ದಲೈಲಾಮ ಅವರು ಹೇಳ್ತಾರೆ, ಗೆಳೆಯ, ನಿನ್ನ ಮತ ಯಾವುದು, ರಿಲಿಜಿಯನ್, ಅಥವಾ ನೀನು ಮತಾಭಿಮಾನಿ, ರಿಲಿಜಿಯಸ್ ಎನ್ನುವುದರಲ್ಲಿ ನನಗೆ ರುಚಿ ಇಲ್ಲ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಯಾವುದು ಮುಖ್ಯ ಎಂದರೆ ಅದು ನಿನ್ನ ಆಚರಣೆ, ವರ್ತನೆ. ಪ್ರಾರಂಭದಲ್ಲಿ ನಾನು ಧರ್ಮದ ಬಗ್ಗೆ ಹೇಳಿದೆ. ನನ್ನ ಆಚರಣೆ ಏನು, ನನ್ನ ವರ್ತನೆ ಏನು, ಹಿರಿಯರ ಸಮ್ಮುಖದಲ್ಲಿ ನನ್ನ ವರ್ತನೆ ಏನು, ನನ್ನ ಕುಟುಂಬದ ವರ್ಗದಲ್ಲಿ ನನ್ನ ವರ್ತನೆ ಏನು, ಕೆಲಸದ ತಾಣದಲ್ಲಿ, ಗುಂಪಿನಲ್ಲಿ ನನ್ನ ವರ್ತನೆ ಏನು, ಪ್ರಪಂಚದ ಎದುರು ನಿನ್ನ ಆಚರಣೆ ಏನು, ನೆನಪಿನಲ್ಲಿ ಇಡು. ಇಡೀ ವಿಶ್ವ ನಿನ್ನ ಪ್ರಕ್ರಿಯೆಗಳ, ಆಲೋಚನೆಗಳ ಪ್ರತಿ ಹೇಳ್ತಾನೆ. ಮತ್ತೆ ಕೇಳ್ತಾನೆ, ಯಾವುದು ನನ್ನನ್ನ ಉತ್ತಮ ವ್ಯಕ್ತಿಯನ್ನಾಗಿ ಮಾಡ್ತದೆ? ಯಾವುದು ನನ್ನಲ್ಲಿ ಅನುಕಂಪವನ್ನು ಮೂಡಿಸುತ್ತದೆಯೋ, ಕಂಪ್ಯಾಷನ್. ಯಾವುದು ನನ್ನನ್ನು ಸಂವೇದನಾಶೀಲನನ್ನಾಗಿ ಮಾಡ್ತದೋ, ಸೆನ್ಸಿಟಿವ್. ಯಾವುದು ನನ್ನನ್ನು ನಿರ್ಲಿಪ್ತನನ್ನಾಗಿ ಮಾಡ್ತದೋ, ಇಂಪ್ಯಾರಿಟಿ. ಯಾವುದು ನನ್ನನ್ನು ಎಲ್ಲರನ್ನೂ ಪ್ರೀತಿಸುವಂತೆ ಮಾಡ್ತದೋ, ಲವ್. ಯಾವುದು ನನ್ನನ್ನ ಮಾನವೀಯನನ್ನಾಗಿ ಮಾಡ್ತದೋ, ಹ್ಯೂಮನ್ ಬೀಯಿಂಗ್. ಯಾವುದು ನನ್ನನ್ನ ಜವಾಬ್ದಾರಿಯುತನನ್ನಾಗಿ ಮಾಡ್ತದೋ, ಶುಡ್ ಬಿ ಮೋರ್ ರೆಸ್ಪಾನ್ಸಿಬಲ್ ಟು ದಿ ಸೊಸೈಟಿ. ಯಾವುದು ನನ್ನನ್ನ ನೈತಿಕ ವ್ಯಕ್ತಿಯನ್ನಾಗಿ ಮಾಡುತ್ತೋ, ವಿಚ್ ಮೇಕ್ಸ್ ಮಿ ಮೋರ್ ಎಥಿಕಲ್, ದಟ್ ಈಸ್ ದಿ ಬೆಸ್ಟ್ ರಿಲಿಜಿಯನ್. ಕ್ರಿಯೆ ಮತ್ತು ಪ್ರಕ್ರಿಯೆಗಳು ಏನಿದೆ, ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ನ್ಯೂಟನ್ಸ್ ಲಾ ಆಯ್ತು. ಬದುಕಿನಲ್ಲೂ ಕೂಡ ಇದೇ ಭೌತಶಾಸ್ತ್ರದ ತತ್ವ ಇದೆ. ನಾನು ಒಳ್ಳೆಯದಾಗಿ ನಡ್ಕೊಂಡ್ರೆ ಒಳ್ಳೆತನ ವಾಪಸ್ ಬರ್ತದೆ. ದಿ ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ನಾನು ಕೆಟ್ಟದಾಗಿ ನಡ್ಕೊಂಡ್ರೆ ಕೆಟ್ಟದ್ದೇ ವಾಪಸ್ ಬರುತ್ತೆ. ನಮ್ಮ ಅಜ್ಜ ಬಿಜ್ಜರು ನಮಗೆ ತಿಳಿಸಿದ ಮಾತು ಪರಮ ಸತ್ಯ. ನೀನು ಬೇರೆಯವರಿಗೆ ಏನನ್ನ ಬಯಸುತ್ತೀಯೋ ಅದು ನಿನಗೆ ಸಿಗುತ್ತೆ. ಅವನ್ ಕಾಲ್ ಮುರಿದೋಗ್ಲಿ, ನನ್ನ ಕಾಲ್ ಮುರಿಯುತ್ತೆ. ಸುಖವಾಗಿರುವುದು ವಿಧಿಯ ಬರವಲ್ಲ, ಅದಷ್ಟೇ. ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ. ಅದಕ್ಕೆ ಪ್ರಾರಂಭದಲ್ಲಿ ನಾನು ಹೇಳಿದ್ದು ಸತ್ಯಂ ಋತಂ, ಧರ್ಮ ಎನ್ನುವ ನಾಣ್ಯದ ಎರಡು ಮುಖಗಳು. ನಿಮ್ಮ ಯೋಚನೆಗಳ ಬಗ್ಗೆ ನಿಗಾ ಇರಲಿ, ಏಕೆಂದ್ರೆ ಅವು ನಿಮ್ಮ ನುಡಿಗಳಾಗ್ತವೆ. ನಿಮ್ಮ ನುಡಿಗಳ ಬಗ್ಗೆ ನಿಗಾ ಇರಲಿ, ಏಕೆಂದ್ರೆ ಅವು ನಿಮ್ಮ ಕೃತ್ಯಗಳಾಗ್ತವೆ. ನಿಮ್ಮ ಕೃತ್ಯಗಳ ಬಗ್ಗೆ ನಿಗಾ ಇರಲಿ, ಅವು ನಿಮ್ಮ ಸ್ವಭಾವಗಳಾಗ್ತವೆ. ನಿಮ್ಮ ಸ್ವಭಾವಗಳ ಬಗ್ಗೆ ನಿಗಾ ಇರಲಿ, ಏಕೆಂದ್ರೆ ಅವು ನಿಮ್ಮ ನಡತೆಗಳಾಗ್ತದೆ. ಆಚರಣೆ ಅಲ್ಲಿಂದ ಹೊರಡ್ತದೆ. ನಿಮ್ಮ ನಡತೆಗಳ ಬಗ್ಗೆ ನಿಗಾ ಇರಲಿ, ಏಕೆಂದ್ರೆ ಅವು ನಿಮ್ಮ ಹಣೆ ಬರಹ, ಅದೃಷ್ಟಗಳಾಗ್ತವೆ. ನಿಮ್ಮ ಹಣೆ ಬರಹಗಳ ಬಗ್ಗೆ ನಿಗಾ ಇರಲಿ, ಏಕೆಂದ್ರೆ ಅವು ನಿಮ್ಮ ಬದುಕನ್ನ ನಿರ್ವಹಿಸ್ತವೆ. ಅಡಿಚಾರಿ ಬೀಳುವುದು, ತಡವಿಕೊಂಡೇಳುವುದು, ಕಡುಬನ್ನುವುದು, ಕಹಿಮದ್ದು ಕುಡಿಯುವುದು, ದುಡುಕಿ ಮತಿ ತಪ್ಪುವುದು, ತಪ್ಪನ್ನು ಎನ್ನುವುದು, ಬದುಕೆಂಬುದುಂತಾನೆ. ಈ ಸಂಘರ್ಷದ ನಡುವೆ ನನ್ನ ಧರ್ಮ ಮಾರ್ಗ ಏನಿರಬೇಕು? ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತ್ಕೊಳ್ಳಿ, ರೆಡ್ ಬಂತು ನಿಲ್ಬೇಕು, ಆಂಬರ್ ಬಂತು ತಯಾರಾಗಬೇಕು, ಗ್ರೀನ್ ಬಂತು ಹೋಗ್ಬೇಕು. ಎಲ್ಲ ದೇಶಗಳಲ್ಲಿ ಇದನ್ನ ಪಾಲಿಸ್ತಾರೆ. ಭಾರತ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಟ್ರಾಫಿಕ್ ಸಿಗ್ನಲ್. ಗ್ರೀನ್ ಬಂತು ಓಡ್ತಾ ಇದ್ದೀರಿ, ಆಂಬರ್ ಬಂತು ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡೋದು ದಾಟ್ಬಿಡೋಣ, ಕೆಂಪಂತು ನಿಲ್ಬೇಕಾ ಬೇಡವಾ? ಪೊಲೀಸರನ್ನ ಆ ಕಡೆ ಇಲ್ಲ, ಹೋಗೋ ಪರವಾಗಿಲ್ಲ. ನಮಗ ಆತ್ಮಸಾಕ್ಷಿ ಎಲ್ಲಿದೆ? ಅಲ್ಲಿ ಪೊಲೀಸ್ನವ್ನು ಇದ್ರೆ ನಿಲ್ತೀರಿ, ನನ್ನ ಒಳಗಡೆ ಪೊಲೀಸ್ನವ್ನು ಎಲ್ಲಿದ್ದಾನೆ? ನೈತಿಕ ಮೌಲ್ಯಗಳು ಮತ್ತು ಅದಕ್ಕೆ ಆಧಾರವಾದ ಸಂಸ್ಕೃತಿ, ಈ ಮೌಲ್ಯಗಳನ್ನ ಸಂಗೋಪನೆಗೊಳಿಸುವ ಒಂದು ಮತ ಏನಿದೆ, ಕಾನೂನು ಮತ್ತು ಕಡಿವಾಣಗಳಿಗಿಂತ ಉತ್ತಮ. ಕಾನೂನು ಮಾಡಿದ್ದೀರಿ, ಪೊಲೀಸ್ನವನಿದ್ದಾನೆ, ಒಳಗಡೆ ಪೊಲೀಸ್ನವನಿದ್ರೆ ಕಾನೂನಿನ ಅವಶ್ಯಕತೆ ಇಲ್ಲ. ಒಂದು ವೇಳೆ ಒಂದು ಮತ, ಹಿಂದೂ ಮತ, ಮನಸ್ಸಿನ ನಿಯಂತ್ರಣದ ಬಗ್ಗೆ ಕಡಿವಾಣಗಳನ್ನ ಹಾಕೋದು ಕಲಿಸ್ಕೊಂಡ್ರೆ ತಾನೇ ಎಲ್ಲರೂ ಧರ್ಮ ಮಾರ್ಗದಲ್ಲಿ ನಡೀತೀವಿ. ಆಗ ಧರ್ಮದ ಸಂಗೋಪನೆ ಆಗ್ತದೆ. ಅಂತಹ ಪ್ರಜ್ಞೆಯನ್ನ ನಾವು ಬೆಳೆಸ್ಕೊಳ್ಬೇಕು. ನೈತಿಕ ನಿರ್ಣಯಗಳಿಗೆ ಅವಲಂಬನಾರ್ಹವಾದ ಮಾರ್ಗದರ್ಶಿಯಿಂದ
ಚುಚ್ಚುತ್ತಾ ಇರ್ತದೆ. ಧರ್ಮ ಮಾರ್ಗದಲ್ಲಿ ನಾವು ನಡೆಯೋಣ. ನಮ್ಮ ದೈನಂದಿನ ಬದುಕಿನಲ್ಲಿ ನಮ್ಮ ಧರ್ಮದ ವಿಷಯಗಳನ್ನ ಅನುಷ್ಠಾನಕ್ಕೆ ತರೋಣ ಅಂತ ಹೇಳಿ ನನ್ನ ಈ 2 ಮಾತುಗಳನ್ನ ಮುಗಿಸ್ತೇನೆ ನಾನು. ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದು ಮುಖ್ಯವಾಗಿ ಜಯಶ್ರೀ, ನಮ್ಮ ದೊಡ್ಡಣ್ಣನ ಮಗಳು. ಅವಳು ಬಹಳ ಪ್ರೀತಿ ಮಗಳು, ನನಗಿನ್ನ ಬುದ್ಧಿವಂತಿ ಅವಳು, ಚೆನ್ನಾಗಿ ಓದಿ ತಿಳ್ಕೊಂಡವಳು ಅವಳು. ನಾಗೇಶ್ ಅವ್ರನ್ನ ಪರಿಶೀಲಿಸಿ ನನ್ನನ್ನ ಇಲ್ಲಿಗೆ ಕರೆದಿದ್ದೀರಿ. ಈ ಬಳಗದ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರ ಹೇಳ್ತೇನೆ. ಧನ್ಯವಾದಗಳು.